Good evening, everyone. Good evening, everyone. I'm Kanchana. I welcome you all from Minds United for Health, Science and Humanity. Minds United Trust is committed for initiative in health, science and humanity since 2014. So ನಾವು ನಮ್ಮ ಮೈಂಡ್ ಟ್ರಸ್ಟ್ ಇಂದ ಪಬ್ಲಿಕ್ಗೆ ಹೆಲ್ಪ್ ಆಗೋ ಹಾಗೆ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಈ ಬಾರಿ ಈ ಕಾರ್ಯಕ್ರಮದಲ್ಲಿ ಮಕ್ಕಳಿಗಾಗಿ ಬಿಲೋ 14 ಇಯರ್ಸ್ ಚಿಲ್ಡ್ರನ್ ಅನ್ನ ಕಾನ್ಸಂಟ್ರೇಟ್ ಮಾಡಿ ಈ ಕೊರೋನಾ ಟೈಮಲ್ಲಿ ಅವ್ರಿಗೆ ಏನಾದ್ರೂ ಮಾಡಬೇಕು ಅಂತ ಯೋಚನೆ ಮಾಡಿ ಎಕ್ಸ್ಪರ್ಟ್ಸ್ ನ ಕರೆಸಿ ಅವರ ಜೊತೆ ನೀವು ಮಾತಾಡೋ ಹಾಗೆ ಮಾಡಿದೀವಿ ನಮ್ಮ ಮೈಂಡ್ ಟ್ರಸ್ಟ್ ಕಡೆಯಿಂದ. ಸೊ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ಏನೆಲ್ಲ ನಾವು ಓವರ್ ಆಲ್ ಡೆವಲಪ್ಮೆಂಟ್ ಮಕ್ಕಳಲ್ಲಿ ಆಗ್ಬೇಕು ಅಂತ ಆಶಿಸಿ ನಡೆಸ್ತೀವಿ, ಸ್ಕೂಲ್ ಅಥವಾ ಟೀಚರ್ಸ್ ನಾವೇನ್ ಮಾಡ್ಬೇಕು ಅಂತ ಇದ್ದೀವಿ ಅದು ಈಗ ಮಾಡಕ್ ಆಗ್ತಾ ಇಲ್ಲ ಬಿಕಾಸ್ ಆಫ್ ದಿಸ್ ಕೊರೋನಾ ಟೈಮ್. ಸೊ ಎಲ್ಲರೂ ಎಲ್ಲಾ ರೀತಿಯ ತೊಂದರೆಯಲ್ಲಿದ್ದಾರೆ. ಸೊ ಹೆಲ್ತ್ ವೈಸು, ಎಕನಾಮಿಕ್ ವೈಸು ಅವರದೇ ಆದ ಒಂದು ಪ್ರಾಬ್ಲಮ್ ಈಗ ಎದುರಿಸ್ತಾ ಇದ್ದಾರೆ. ಈ ಸಮಯದಲ್ಲಿ ಮಕ್ಕಳಿಗೆ ಏನಾದ್ರೂ ಹೆಲ್ಪ್ ಮಾಡ್ಬೇಕು ಅಂತ ನಾವು ಯೋಚಿಸಿದಾಗ ಮೈಂಡ್ ಟ್ರಸ್ಟ್ ಕಡೆಯಿಂದ ಈ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ. ಸೊ ಹೇಗೆ ಅವ್ರನ್ನ ರೀಚ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ನಾವು ಟೀಚರ್ಸ್ ನ ಕಾನ್ಸಂಟ್ರೇಟ್ ಮಾಡಿದೀವಿ. ಟೀಚರ್ಸ್ ಮತ್ತೆ ಪೇರೆಂಟ್ಸ್ಗೋಸ್ಕರ ಇದನ್ನ ಮಾಡಿರೋದ್ರಿಂದ ಇದು ನಿಮ್ಮ ಮೂಲಕ ಮಕ್ಕಳಿಗೆ ತಲುಪಲಿ ಅನ್ನೋದು ನಮ್ಮ ಉದ್ದೇಶ. ಸೊ ಈ ಉದ್ದೇಶದಿಂದ ಎಕ್ಸ್ಪರ್ಟ್ಸ್ ನಿಮ್ಮ ಜೊತೆ ಮಾತಾಡ್ತಾರೆ. ನಿಮ್ಮ ಒಂದು ಸಹಕಾರದಿಂದ ಮಕ್ಕಳಿಗೆ ಇದರ ಅನುಕೂಲ ಆಗ್ಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ. ನೀವು ಏನಾದ್ರೂ ನಿಮ್ಮಲ್ಲಿ ಅನುಮಾನಗಳಿದ್ರೆ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡಿ ನಿಮ್ಮ ಅನುಮಾನಗಳನ್ನ ನೀವು ಬಗೆಹರಿಸಿಕೊಳ್ಳಬಹುದು. ಸೊ ಬಹಳಷ್ಟು ಎಕ್ಸ್ಪರ್ಟ್ಸ್ ಪ್ರತಿದಿನ ನಿಮಗೆ ಮಾತಾಡ್ತಾರೆ. ಇವತ್ತಿನ ಟಾಪಿಕ್ ವರ್ಲ್ಡ್ ವಿತೌಟ್ ಟಿವಿ ಆರ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಮೊಬೈಲ್ ಅನ್ನೋದು ಟಾಪಿಕ್. ಡಾಕ್ಟರ್ ಕಿಶೋರ್ ಅವ್ರು ಮಾತಾಡ್ತಾರೆ. ಸೊ ನಾವಿರೋ ಈಗ ಸಮಯದಲ್ಲಿ ಎಲ್ಲ ವಿ ಆರ್ ಡಿಪೆಂಡಿಂಗ್ ಆನ್ ಟಿವಿ, ಮೊಬೈಲು. ಹಾಗಾಗಿ ಅದರಿಂದ ಎಷ್ಟು ನಮಗೆ ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲನೂ ಇದೆ, ಹೆಲ್ತ್ ವೈಸು ಎಲ್ಲಾ ರೀತಿಯಲ್ಲಿ. ಸೊ ಇದೆಲ್ಲ ಇದ್ದಾಗ ಕೂಡ ನಾವು ಹೇಗೆ ಮ್ಯಾನೇಜ್ ಮಾಡ್ಬೋದು. ಸೊ ವರ್ಲ್ಡ್ ವಿತೌಟ್ ಟಿವಿ ಇದರಿಂದ ನಾವು ಹೇಗೆ ನಮ್ಮಲ್ಲಿರುವಂತಹ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ಏನ್ ಮಾಡ್ಬೋದು ಅಂತ ಕೆಲವ್ರಿಗೆ ಗೊತ್ತಿದೆ, ಯಾರಿಗ್ ಗೊತ್ತಿಲ್ಲ ಅವರು ಈ ಒಂದು ಸೆಷನ್ ಇಂದ ತಿಳ್ಕೊಬಹುದು. ಸೊ ಐ ಹೋಪ್ ಯು ಆಲ್ make use of this and it reaches to the children. So over to Dr. Kishore. Thank you. Good evening, everyone, and it's a great pleasure to interact with students and teachers and the parents. A world without mobile phones, TV, gadgets, what do children do? ಸೊ ಈ 30 ನಿಮಿಷ ನಾವು ಮಕ್ಕಳು ಮೊಬೈಲ್ ಇಲ್ದಂಗೆ, ಟಿವಿ ಇಲ್ದಂಗೆ ಏನೇನು ಮಾಡ್ಬೋದು ಅನ್ನೋ ಕಾರ್ಯಕ್ರಮನ ನಾವು ಇನ್ನು ಕೆಲವು ನಿಮಿಷಗಳ ಕಾಲ ಮಾಡಬೇಕು ಅಂತಿದ್ದೀವಿ. ಫಸ್ಟ್ ಆಫ್ ಆಲ್ ಐ ಶುಡ್ ಬಿ ಥ್ಯಾಂಕಿಂಗ್ ದಿ ಟ್ರಸ್ಟ್. ಇನ್ ಬಿಟ್ವೀನ್ ದ ಕೋವಿಡ್ ಟೈಮ್ಸ್ ನಮಗೆ ಗೊತ್ತಿರೋಂಗೆ there are so many people who lost their life. Parents who were taking care of children are no more. Our neighbors who were there to comfort her might have succumbed to the illness. We have lost relatives, we have lost friends. So my first condolence is to COVID-19 victims who really made this world to relook at what will happen in the times of pandemic. So with this condolence, I would like to start with the gratitude to children who teach us to rethink, to parents who experience the joy and the pain, to teachers who build society every day, and to Minds United Trust for Health Sciences and Humanity, the trustees, observers and volunteers.
ಟೀಚರ್ಸ್ ಪೇರೆಂಟ್ಸ್ ಇಲ್ಲದೆ ಹೋದರೆ ಈ ಕಾರ್ಯಕ್ರಮ ಯಾವ ಥರದ್ರಲ್ಲೂ ಉಪಯೋಗ ಆಗೋದಿಲ್ಲ. ಸೊ ಅವರ ಮುಖಾಂತರ ಈ ಕಾರ್ಯಕ್ರಮನ ಮುಂದುವರಿಸಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಆ್ಯಂಡ್ ವೆನ್ ವಿ ಟಾಕ್ ಅಬೌಟ್ ವರ್ಲ್ಡ್ಸ್ ಫ್ಯೂಚರ್, ಎ ಹೆಲ್ತಿ ಚೈಲ್ಡ್ಸ್ ಮೈಂಡ್ ಇಸ್ ದ ಫ್ಯೂಚರ್ ಆಫ್ ದಿ ವರ್ಲ್ಡ್. ಅವರು ಎಷ್ಟು ಸಮೃದ್ಧವಾಗಿರ್ತಾರೋ ನಮ್ಮ ಪ್ರಪಂಚ ಅಷ್ಟು ಸಮೃದ್ಧವಾಗಿರುತ್ತೆ. ಅದರಲ್ಲಿ ಪೇರೆಂಟ್ಸು ಮತ್ತು ಟೀಚರ್ಸ್ ರೋಲ್ ಈಕ್ವಲ್ ಆಗಿರುತ್ತೆ. ನಾವು ಹೇಳ್ತೀವಿ ಕಂಪ್ಯೂಟರ್ಸ್ ಆರ್ ಮ್ಯಾಜಿಕ್ ಅಂತ. ನೋ, ಇಟ್ ಈಸ್ ದಿ ಟೀಚರ್ಸ್ ಹೂ ಆರ್ ದ ಮ್ಯಾಜಿಕ್, ಹೂ ಕ್ಯಾನ್ ಡೂ ಇಟ್ ಆ್ಯಂಡ್ ಚೇಂಜ್ ದಿ ಪರ್ಸ್ಪೆಕ್ಟಿವ್. ಆ್ಯಂಡ್ ಪೇರೆಂಟ್ಸ್, when we talk about the parents, we always know that children learn from looking at the parents rather than what they are told to do. So ತಂದೆ ತಾಯಿಯಂದಿರು ಮತ್ತೆ ಶಿಕ್ಷಕರು ಸೇರಿದ್ರೆ ಮಾತ್ರ ನಮ್ಮ ಪ್ರಪಂಚ, ನಮ್ಮ ಸಮಾಜ ಚೆನ್ನಾಗಿರುತ್ತೆ. ಅದಕ್ಕೆ ಮಕ್ಕಳು ಸಮೃದ್ಧವಾಗಿರಬೇಕು. ಆ್ಯಂಡ್ ಅವರ ಮನಸ್ಸು ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಪ್ರಪಂಚ ಅಷ್ಟು ಚೆನ್ನಾಗಿರುತ್ತೆ. ಅದರಲ್ಲಿ ಪೇರೆಂಟ್ಸ್ ಮತ್ತೆ ಟೀಚರ್ಸ್ ಪಾತ್ರ ಬಹಳ ಮುಖ್ಯ ಮತ್ತೆ ಸಮ ಅಂತ ನನ್ನ ಅನಿಸಿಕೆ. ನಾವು the first and foremost thing we have to understand is that life has evolved for billions of years ago. ಅಂದ್ರೆ ಸುಮಾರು 4ರಿಂದ 6 ಶತಕೋಟಿ ವರ್ಷಗಳಿಂದ ನಮ್ಮ ಭೂಮಿ ವಿಕಾಸ ಆಗ್ತಾ ಇದೆ. ಅಂದ್ರೆ ನೀವು ನೋಡ್ತಾ ಇದ್ದೀರಾ, ಲೈಫ್ ಹ್ಯಾಸ್ ಟೇಕನ್ ಮೆನಿ ಇಯರ್ಸ್. ಅದರಲ್ಲಿ ಮನುಷ್ಯ ಬಂದಿರೋದು ತೀರಾ ಇತ್ತೀಚೆಗೆ, ಅಪ್ರಾಕ್ಸಿಮೇಟ್ಲಿ 2 ಲಕ್ಷ ವರ್ಷಗಳ ಹಿಂದೆ ಅಂತ ಹೇಳ್ತಾರೆ. ಅದರಲ್ಲೂ ನಾವು ಬೇಸಾಯ ಅನ್ನೋದು ಒಂದು ಕಡೆ ನಮ್ಮ ಜೀವನನ ಶುರು ಮಾಡಿದ್ದು ಸುಮಾರು 15,000 ವರ್ಷಗಳ ಹಿಂದೆ. ಸೊ ದಿ ಎಂಟೈರ್ ಲೈಫ್ ಟೈಮ್ ಫಾರ್ ಮಿಲಿಯನ್ಸ್ ಆಫ್ ಇಯರ್ಸ್, all the things we have done is by exploring the world. That means we have to continuously look, human beings are wanderers who have been exploring nature, adapting to the nature, finding out new things. ಹಂಗೆ ಮುಖ್ಯವಾಗಿ ಮಕ್ಕಳನ್ನ ನಾವು ಯೋಚನೆ ಮಾಡ್ಬೇಕಾದ್ರೆ ಅವರಲ್ಲಿರೋ ಲವಲವಿಕೆ ಏನಿದೆ ಅದು ಶತಮಾನಗಳಿಂದ ಬಂದಿರುವಂಥದ್ದು ಜೀವಿಗಳಲ್ಲಿ. ಅದರಲ್ಲೂ ಮನುಷ್ಯ ಜಾತಿಗೆ ಬಂದಿರುವಂತ ಈ 2 ಲಕ್ಷ ವರ್ಷಗಳಲ್ಲಿ ಅವರ ಜೀವನನೇ ಏನಾದ್ರು ಹೊಸದನ್ನ ಕಂಡಿಡ್ಕೋಬೇಕು ಅಂತ. ಸೊ ಆಬ್ವಿಯಸ್ಲಿ ಚಿಲ್ಡ್ರನ್ಸ್ ಆರ್ ವೆರಿ ಆಕ್ಟಿವ್, ದೇ ಆರ್ ವಾಂಡರರ್ಸ್, ದೇ ಲುಕ್ ಎಟ್ ನ್ಯೂ ಥಿಂಗ್ಸ್. ಹೊಸದನ್ನ ಏನಾದ್ರು ಟ್ರೈ ಮಾಡಬೇಕು, ಹೊಸದನ್ನ ಏನಾದ್ರು ನೋಡಬೇಕು, ಹೊಸದನ್ನ ತೆಗೆದು ನೋಡಬೇಕು, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದು ಇಟ್ಸ್ ದೇರ್ ಇನ್ಸೈಡ್ ದೇರ್ ಜೀನ್ಸ್. Unless we understand the evolution of human beings and why children are so active, ಯಾಕೆ ಅವ್ರಿಗೆ ಅಷ್ಟೊಂದು ಚಟುವಟಿಕೆ, ಯಾಕೆ ಅವ್ರಿಗೆ ಪ್ರಪಂಚದಲ್ಲಿರೋದು ಎಲ್ಲಾದ್ನೂ ಕೇಳಬೇಕು, ಎಲ್ಲಾದ್ನೂ ಮುಟ್ ನೋಡಬೇಕು, ಎಲ್ಲಾದ್ರಲ್ಲೂ ಏನಿದೆ ಅಂತ ನೋಡಬೇಕು ಅಂದಾಗ ನಾವು ಎವಾಲ್ವ್ ಆಗಿರೋದನ್ನ ಗಮನಿಸಬೇಕು. Unless we understand this context, we will not be able to appreciate about why children are so active, why are they so novelty seeking. What is this when we look at the children's? And pandemic ಬಂದ ತಕ್ಷಣನೇ we were talking about safety, ಮಾಸ್ಕ್ ಬಗ್ಗೆ, ವ್ಯಾಕ್ಸಿನೇಷನ್ ಬಗ್ಗೆ, ಲಾಕ್ಡೌನು, ಹಾಸ್ಪಿಟಲ್ ಬೆಡ್ಸು, ಆಕ್ಸಿಜನ್ನು, ರೆಮಿಡಿಸಿವಿರ್ ಇಂಜೆಕ್ಷನ್, ಸಾವು, ಸ್ಮಶಾನದಲ್ಲಿ ಜಾಗ ಸಿಗುತ್ತಾ, ಈ ಹಂತಕ್ಕೆ ನಮ್ಮ ಜೀವನ ಹೊಟ್ಟೋಯ್ತು. ಆ್ಯಂಡ್ ಇದರಿಂದ ಮಕ್ಕಳ ಜೀವನದಲ್ಲಿ ಸಾಕಷ್ಟು ಪರಿಣಾಮ ಆಗಿದೆ. ಮಕ್ಕಳು ಶಾಲೆಯಿಂದ ಬಿಟ್ಟು, ಫ್ರೆಂಡ್ಸಿಂದ ಬಿಟ್ಟು ಮನೇಲಿ ಸೇರ್ಕೊಂಡಿದ್ದಾರೆ, ಆಟ ಆಡೋಂಗಿಲ್ಲ, ಬೇರೆಯವ್ರನ್ನ ಭೇಟಿ ಮಾಡೋಂಗಿಲ್ಲ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಸಾಕಷ್ಟು ಜನ ಈಗ ಬೀದಿಗೂ ಬಂದಿದ್ದಾರೆ, ತಂದೆ ತಾಯಿನ ಕಳ್ಕೊಂಡಿದ್ದಾರೆ, ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ. ಇಷ್ಟು 50-60 ವರ್ಷಗಳಲ್ಲಿ ಈ ಥರ ನಾವು ಯಾವತ್ತೂ ನೋಡಿರಲಿಲ್ಲ. ಸೊ ದಿ ಹೋಲ್ ಲೈಫ್ about the children's and the adults have changed in this pandemic time. Now, as soon as it began, we know that children's were caged. ಮನೆಗಳಲ್ಲೇ ಬಂದಿ ಮಾಡಿಬಿಟ್ವಿ. ಅವರು ಬಾಗಿಲಲ್ಲಿ ಅವ್ರನ್ನ ಮನೆ ಒಳಗಡೆ ಇಟ್ಕೊಳ್ತಾ ಇದ್ವಿ, ಆಟಾಡಕ್ಕೆ ಬಿಟ್ಕೊಡ್ತಾ ಇರಲಿಲ್ಲ. ಅವ್ರಿಗೆ ಆಗ್ತಿರುವಂಥ ಇನ್ಫೆಕ್ಷನ್ನು ಅಥವಾ ಅವ್ರಿಗೆ ಆಗುವಂಥ ಇದರಿಂದ ಪೇರೆಂಟ್ಸು ಅವ್ರನ್ನೆಲ್ಲೂ ಬಿಡಲಿಲ್ಲ. ಸೊ 4 ಗೋಡೆಗಳ ಮಧ್ಯೆ they started to have their life. And
What we know is that ಮೊಬೈಲ್ ಅಥವಾ ಟಿವಿ ಅಥವಾ ಗ್ಯಾಡ್ಜೆಟ್ಸ್ ಕೈ ಕೊಟ್ಟ ತಕ್ಷಣ ವಿ ರಿಯಲಿ ನೋ ವಾಟ್ ದೇ ಡೂ. ಅದ್ರ ಬಗ್ಗೆ ನಮಗೀಗ ತುಂಬಾ ಮಾಹಿತಿ ಇದೆ. ಅಂದ್ರೆ ಅವರು ದೇ ಬಿಕಮ್ ಹೈಪರ್ ಆಕ್ಟಿವ್, ಅವ್ರಿಗೆ ಸಮಾಧಾನ ಇರೋದಿಲ್ಲ, ದೇ ಬಿಕಮ್ ವೆರಿ ಆಂಗ್ರಿ, ದೇ ಸ್ಟಾರ್ಟ್ ಪ್ಲೇಯಿಂಗ್ ಗೇಮ್ಸ್ ಫಾರ್ ಅವರ್ಸ್ ಟುಗೆದರ್, ಎಲ್ಲೂ ಗಮನ ಕೊಡಕ್ಕಾಗೋದಿಲ್ಲ, ಪೇರೆಂಟ್ಸ್ ಜೊತೆ ಇರಿಟೇಟ್ ಆಗ್ತಾರೆ, ಮೊಬೈಲ್ ಕಿತ್ಕೊಳ್ತಾರೆ, ಗೇಮ್ ಆಡಬೇಕು ಅಂತಾರೆ. ಆ, ಮತ್ತೆ ಅದರಿಂದ ಅವ್ರನ್ನ ಹೊರಗಡೆ ತರೆಯೋದು ಕಷ್ಟ ಇದೆ. ಕ್ಲಾಸಸ್ ಮೊಬೈಲ್ ಅಲ್ಲಿ ನಡೀತಾ ಇದೆ, ಲ್ಯಾಪ್ಟಾಪ್ ಬೇಕಾಗಿದೆ, ಅವ್ರನ್ನ ಸೂಪರ್ವೈಸ್ ಮಾಡೋದಿದೆ. ಸೊ ನಮಗೆ ಮೊಬೈಲ್ ಟಿವಿ ಮತ್ತೆ ಗೇಮಿಂಗ್ ಈ ತರ ಇದ್ರೆ ವಿ ನೋ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್. ಪ್ರಪಂಚ ಅವ್ರಿಗೆ ಏನ್ ಮಾಡ್ತಿದೆ ಅನ್ನೋದು ವಿ ಆಲ್ರೆಡಿ ನೋ. ಬಟ್ what will they do when they don't have access to phone, ಟಿವಿ, ಟ್ಯಾಬ್, ಗೇಮಿಂಗ್? ಇಲ್ಲದೆ ಹೋದ್ರೆ ಏನ್ ಮಾಡ್ತಾರೆ? ವಾಟ್ ಇಸ್ ದಟ್ ದೇ ಡೂ ಇಸ್ ಸಮಥಿಂಗ್ ವಿ ಹ್ಯಾವ್ ಟು ಆನ್ಸರ್. ಸೊ ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಆನ್ಸರ್ ದೀಸ್ ಕ್ವೆಶನ್ಸ್. ಅವ್ರು ಏನ್ ಮಾಡ್ತಾರೆ, ವಾಟ್ ವಿಲ್ ದೇ ಡೂ ವೆನ್ ದೇ ಡೋಂಟ್ ಹ್ಯಾವ್ ಆಕ್ಸೆಸ್ ಅಂತ. ಅಂಡ್ ಆಲ್ ದ ಫೋಟೋಸ್ ಡಿಸ್ಪ್ಲೇಡ್ ಆರ್ ನಾಟ್ ಪ್ಲಾನ್ಡ್. ನಾವು ಬೇಕು ಅಂತ ಈ ಫೋಟೋಗಳನ್ನ ಪ್ರೋಗ್ರಾಮ್ಗೋಸ್ಕರ ಮಾಡಿದಲ್ಲ, ತಾನಾಗೆ ನಮಗ್ ಸಿಕ್ಕಿದ ಫೋಟೋಸ್ಗಳನ್ನ ನಾವು ತಗೊಂಡು ನಮ್ಮ ಸರೌಂಡಿಂಗ್ಸ್ ಅಲ್ಲಿ ನಾವೇನ್ ನೋಡಿದ್ವಿ ಅದನ್ನ ಕಲೆಕ್ಟ್ ಮಾಡಿ ಇಲ್ಲಿ ಹಾಕಿದೀವಿ. ಬಟ್ ವರ್ಲ್ಡ್ ಇಸ್ ಮಚ್ ಬಿಗ್ಗರ್ ಅಂಡ್ ಬ್ಯೂಟಿಫುಲ್ ವಿತೌಟ್ ದೀಸ್ collection of the photos. Now, when they don't have access to TV, mobile phone, tabs, and gaming, we know that it's a fascinating world. ಮಕ್ಕಳು ಪ್ರಪಂಚ ಬಹಳ ಚೆನ್ನಾಗಿರುತ್ತೆ. ಇಟ್ಸ್ ಫುಲ್ ಆಫ್ ಲೈಫ್, ತುಂಬಾ ಕಲರ್ಫುಲ್ ಆಗಿರುತ್ತೆ. ಅಂಡ್ ಇಟ್ಸ್ ಅಮೇಝಿಂಗ್ ಟು ಸಿ ವಾಟ್ ದಿಸ್ ಚಿಲ್ಡ್ರನ್ಸ್ ಕ್ಯಾನ್ ಡೂ ವೆನ್ ದೇ ಡೋಂಟ್ ಹ್ಯಾವ್ ಎಕ್ಸ್ಪೋಜರ್ ಟು ಟಿವಿ ಆರ್ ಮೊಬೈಲ್ ಫೋನ್ ಆರ್ ಗ್ಯಾಜೆಟ್ಸ್. ಅಂಡ್ ಮಕ್ಕಳು ಏನ್ ಮಾಡ್ತಾರೆ ಅಂದ್ರೆ ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ದಿ ಇಮಿಡಿಯೇಟ್ ಎನ್ವೈರ್ಮೆಂಟ್. ವಾಟ್ ಎವರ್ ಇಸ್ ಅವೈಲಬಲ್, ಮನೇಲಿ ಏನಾರು ಇರಲಿ, ದೇ ವಾಂಟ್ ಟು ಎಕ್ಸ್ಪ್ಲೋರ್, ದೇ ವಾಂಟ್ ಟು ಚೇಂಜ್ ಇಟ್, ದೇ ಸ್ಟಾರ್ಟ್ ಲರ್ನಿಂಗ್ ಫ್ರಮ್ ಇಟ್, and they are very happy. Sometimes they have lot of fun. So it's amazing to see how children's work with the immediate environment, whatever is available, and explore and interact and have fun, becoming more cheerful and learning in the process. ಇಷ್ಟೆಲ್ಲ ಮಾಡ್ತಾರೆ. But really, what do they do? A world without mobile phone and TV gadgets is always an opportunity for children to start drawing. ನೀವು ನೋಡಿದೀರಾ, ಮಕ್ಕಳು ತಾನಾಗೆ ಸಿಗೋದ್ರಲ್ಲೆಲ್ಲ ಡ್ರಾಯಿಂಗ್ ಶುರು ಮಾಡ್ತಾರೆ. ನೀವು ಯೋಚನೆ ಮಾಡಬೇಕು ಅವ್ರಿಗೆ ಎಲ್ಲಿಂದ ಈ ಐಡಿಯಾಸ್ ಬರುತ್ತೆ, ಹೆಂಗೆ ಆ ಕಲರ್ ಕಾಂಬಿನೇಷನ್ಸ್ ಚೂಸ್ ಮಾಡ್ತಾರೆ, ಏನ್ ಥೀಮ್ಸ್ ನ ತಗೊಳ್ತಾರೆ ಅಂತ. ಬಟ್ ಡ್ರಾಯಿಂಗ್ ಇಸ್ ಎ ವೆರಿ ಗುಡ್ ಆಕ್ಟಿವಿಟಿ ಆಫ್ ಎಕ್ಸ್ಪ್ರೆಷನ್. ಈ ಕಾಗ್ನಿಟಿವ್ ಅಬಿಲಿಟೀಸ್ ಅಂತ ಹೇಳ್ತೀವಿ, ಯೋಚನೆ ಶಕ್ತಿ, ಕಲಿಯೋ ಶಕ್ತಿ, ಗಮನ ಕೊಡೋ ಶಕ್ತಿ, ಮತ್ತೆ ಬೇರೆಯವ್ರ ದೃಷ್ಟಿಕೋನದಿಂದ ನೋಡುವಂತ ಶಕ್ತಿ, ಇವೆಲ್ಲ ನಾವು ಏನ್ ಹೇಳ್ತೀವಿ, ಪೇಂಟಿಂಗ್ ಇಸ್ ಅನ್ ಅಮೇಝಿಂಗ್ ವರ್ಲ್ಡ್. ಅವರು ವೆನ್ಸ್ ದೇ ಬ್ರಿಂಗ್ ಔಟ್ ದೋಸ್ ಥಿಂಗ್ಸ್, ಇಟ್ ಗಿವ್ಸ್ ಅಸ್ ಐಡಿಯಾ ಅಬೌಟ್ ಹೌ ದೇ ಆರ್ ಕಾನ್ಸೆಪ್ಷಲೈಸಿಂಗ್ ದ ವರ್ಲ್ಡ್ ಅಂತ. ಅಂಡ್ ದರ್ ಇಸ್ ನೋ ಲಿಮಿಟ್ ಅಬೌಟ್ ದೇರ್ ಅಬಿಲಿಟೀಸ್ ಇನ್ ದಿಸ್. ಅಂಡ್ ಎಸ್ಪೆಷಲಿ ವೆನ್ ವಿ ಟಾಕ್ ಅಬೌಟ್ ಮಕ್ಕಳು ತುಂಬಾ ಹೈಪರ್ ಆಕ್ಟಿವ್ ಅಂತ ಹೇಳ್ತೀವಲ್ಲ, ದೀಸ್ ಹೈಪರ್ ಆಕ್ಟಿವ್ ಚಿಲ್ಡ್ರನ್ಸ್, one of the simplest mode is to give them drawing and painting. That greatly enhances their concentration. And we say that life without internet can be a time to connect with inner network ಅಂತ. ಯಾವಾಗ ಇಂಟರ್ನೆಟ್ ಇರಲ್ವೋ ಅವ್ರಿಗೆ they will start thinking about their inner energies and inner strategies. And you can see how nicely they use the canvas and build the things. But really, painting and drawing in the, when they don't have mobile phone, TV, gadgets, what do they learn? They become too creative. Whether it is pencil sketch, whether it is a color use of paints, you can see that how nicely they pick up the colors and combination. ಕೆಲವು ಸತಿ ಅವ್ರ ತಂದೆ ತಾಯಿನೂ ಬಿಡಿಸ್ತಾರೆ. ತಾಯಿಗೆ ಮಾತ್ರ ಯು ಕ್ಯಾನ್ ಸಿ ಅವ್ರ ಹತ್ರ ಲಟ್ಟಣಿಗೆ ಇರುತ್ತೆ, ತಂದೆ ಬರೀ ಮಾತಾಡೋದ್ರಲ್ಲಿರ್ತಾರೆ ಅನ್ನೋದು. ದೇ ಆರ್ ವೆರಿ ಎಕ್ಸ್ಪ್ರೆಸಿವ್ ಇನ್ ದಿಸ್. ಅಂಡ್ ಟೀಚರ್ಸ್ಗೆ ವಾಟ್ ವಿ ಹ್ಯಾವ್ ಟು ಎಂಫಸಿಸ್ ಇಸ್ ದಟ್ ಇಫ್ ಯು ಕಮ್ ಟು ಮೆಡಿಕಲ್ ಸ್ಕೂಲ್ಸ್, MBBS ಟೆಕ್ಸ್ಟ್ ಬುಕ್ಸ್ನ ನೋಡಿದ್ರೆ, in the last 10 years, all the textbooks in the medical science have converted into images.
ಅಂದ್ರೆ ಎಷ್ಟು ಇಮೇಜಸ್ ಇರುತ್ತೋ ಮಕ್ಕಳು ಅಷ್ಟು ಬೇಗ ಕಲಿತಾರೆ ಅಂತ. ಈ ಮೊಬೈಲ್ ಫೋನ್ನ ಅಥವಾ ಟಿವಿನ ಅವ್ರು ಯಾಕೆ ಅಷ್ಟೊಂದು ಹಚ್ಕೊಳ್ತಾರೆ ಅಂದ್ರೆ ಪ್ರತಿ ಸೆಕೆಂಡು ಅದು ಚೇಂಜ್ ಆಗ್ತಾ ಇರುತ್ತೆ. ಇಟ್ ಕೀಪ್ಸ್ ಆನ್ ಚೇಂಜಿಂಗ್ ದ ಕಲರ್, ದ ಟೆಕ್ಸ್ಟ್, ದಿ ಥೀಮ್. ಅಂಡ್ ಅಷ್ಟು ಸ್ಟಿಮ್ಯುಲೇಷನ್ ಸಿಗ್ಬೇಕಾದ್ರೆ ಮಕ್ಕಳು ಅದಕ್ಕೆ ದೇ ಸ್ಟಾರ್ಟ್ ಗೆಟಿಂಗ್ ಎಂಟ್ಯಾಂಗಲ್ಡ್ ವಿತ್ ದೋಸ್ ಥಿಂಗ್ಸ್. Similarly, when they look at the colorful pictures, one of the strategies in teaching is that we should always engage the teachers. The teachers and parents should engage the children with lot of images. ಯಾವ್ದ್ಯಾವ ಸಬ್ಜೆಕ್ಟ್ಸ್ನ ಅವರು ಇಮೇಜ್ ಮುಖಾಂತರ ಕಲಿಯಕ್ಕೆ ಸಾಧ್ಯನೋ, ಫಾರ್ ಎಕ್ಸಾಂಪಲ್ ಜಿಯೋಗ್ರಫಿ ಆಗಲಿ, ಬಯಾಲಜಿ ಆಗಲಿ ಅಥವಾ ಬೇರೆದಾಗಲಿ, ದೇ ಕ್ಯಾನ್ ಹೆಲ್ಪ್ ದೆಮ್ ಟು ಇನ್ಕ್ರೀಸ್ ದ ಮೆಮೊರಿ. ಯಾವುದನ್ನ ಅವರು ಬರೆದು ಕಲಿತಾರೋ, ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಈಸ್ ಆಫ್ ರಿಟೈನಿಂಗ್ ಇನ್ಫಾರ್ಮೇಶನ್, ಕಲಿಕೆ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ಕ್ರಿಯೇಟಿವಿಟಿ, ವಾಟ್ ವಿ ಥಿಂಕ್ ಅಂದ್ರೆ ಯೋಚನೆ ಮಾಡಿ ಮಾಡುವಂತ ಕೆಲಸ, ದಿಸ್ ಡ್ರಾಯಿಂಗ್ ಅಂಡ್ ಪೇಂಟಿಂಗ್ ಇಸ್ ಒನ್ ಸಚ್ ಥಿಂಗ್. ಅಂಡ್ ಯಾವಾಗ ಟಿವಿ ಮೊಬೈಲು ಸಿಗೋದಿಲ್ವೋ, ಪೇಂಟಿಂಗ್ ಇಸ್ ಒನ್ ವೇ. ಬಟ್ ದ ಕ್ವೆಶನ್ ಈಸ್ ಅಬೌಟ್ ಎಲ್ಲಾನು ಅವ್ರಿಗೆ ಅವಶ್ಯಕತೆ ಇದೆಯಾ, ಪೆನ್ಸಿಲ್ಸು, ಕಲರ್ ಪೆನ್ನು ಅಂತ? ದ ಆನ್ಸರ್ ಇಸ್ ನೋ. ಚಿಲ್ಡ್ರನ್ಸ್ ಡೋಂಟ್ ರಿಕ್ವೈರ್ ಎನಿಥಿಂಗ್. ಮನಸ್ಸು ಬಂದಾಗ ಯು ಕ್ಯಾನ್ ಸಿ ದಟ್ ಇಲ್ಲಿ ಹುಡುಗಿ ಆ ಮಣ್ಣಲ್ಲೇ ನಕ್ಷತ್ರಗಳನ್ನ ಬಿಡಿಸಿರೋದು, ಅಲ್ಲಿ ಉದ್ದಕ್ಕೂ ಸ್ಟಾರ್ಸ್ ಹಾಕೊಂಡು ಡಾಟ್ಸ್ ಹಾಕೊಂಡಿರೋದು, ಈ ರಂಗೋಲಿಲಿ ದೇ ಹ್ಯಾವ್ ಡ್ರಾನ್ ಟೆಡಿ ಬೇರ್ನ ಹಾಕಿರೋದು. ದಟ್ ಮೀನ್ಸ್ ಹೌ ವಂಡರ್ಫುಲಿ ದೇ ಯೂಸ್ ದಿ ಅವೈಲಬಲ್ ಥಿಂಗ್ಸ್. ಯಾವುದೇ ಸಾಮಾನುಗಳು ಇಲ್ದಂಗೆ, ಯಾವುದೇ ವಸ್ತುಗಳು ಇಲ್ದಂಗೆ ಇರೋವಂಥದ್ರಲ್ಲೇ ಏನಾದ್ರು ಹೊಸ ಸೃಷ್ಟಿ ಮಾಡೋ ಅಬಿಲಿಟಿ ಇದೆಯಲ್ಲ, ಇಟ್ಸ್ ಅಮೇಝಿಂಗ್ ಥಿಂಗ್. ಅಂಡ್ ಮೊಬೈಲ್ ಫೋನ್, ಟಿವಿ ಇದ್ದಾಗ ಇದಕ್ಕೆಲ್ಲದಕ್ಕೂ ಅವಕಾಶ ಇರುತ್ತೆ. ಬಟ್ ನಿಜವಾಗ್ಲೂ ಮೊಬೈಲ್ ಟಿವಿ ಇಲ್ಲದೆ ಹೋದಾಗ ಮಕ್ಳು ಏನ್ ಮಾಡ್ತಾರೆ? ವಾಟ್ ಡು ದೇ ಡೂ? ಸಿ, ಒನ್ಸ್ ದೇ ಡೋಂಟ್ ಹ್ಯಾವ್ ದ ಮೊಬೈಲ್ ಫೋನ್ಸ್, ದೇ ಸ್ಟಾರ್ಟ್ ಟು ಬಿಲ್ಡ್ ದೇರ್ ಓನ್ ಗೇಮ್ಸ್. ಅವ್ರದ್ದೇ ಆಟಗಳನ್ನ ಸೃಷ್ಟಿ ಮಾಡಕ್ ಶುರು ಮಾಡ್ತಾರೆ. ಇಲ್ಲಿ ಯು ಕ್ಯಾನ್ ಸಿ ದಟ್ ಹೌ ಎ ಚೈಲ್ಡ್ ಹ್ಯಾಸ್ ಸ್ಟಾರ್ಟೆಡ್ ಟು ಯೂಸ್ ಈ ಡ್ರೆಸ್ ಅಲ್ಲಿ ಇರುವಂತ ಸ್ಮಾಲ್ ಬೀಡ್ಸ್ ನ ತಗೊಂಡು ಡಾಟ್ಸ್ ಹಾಕ್ಬಿಟ್ಟು ಒಂದು ಫುಟ್ಬಾಲ್ ತರ ಒಂದು ಗೇಮ್ ಸೃಷ್ಟಿ ಮಾಡಿ, he can either play solo or he can play as a team. ನೀವು ಗೇಮಿಂಗ್ ಅಲ್ಲಿ ಮೊಬೈಲ್ ಫೋನ್ ಅಲ್ಲಿ ಏನ್ ಮಾಡ್ತಿರೋ, ಮಕ್ಕಳು ತಾನಾಗೆ ಅದನ್ನ ಸೃಷ್ಟಿ ಮಾಡಕ್ ಸಾಧ್ಯ ಇದೆ. ನಾವು gaming is also a way to teach mathematics. For example, when we are teaching how to calculate speed, ಮಕ್ಕಳಿಗೆ ಕಾನ್ಸೆಪ್ಟ್ ಆಫ್ ಸ್ಪೀಡ್ ಹೇಳ್ಕೊಡ್ಬೇಕಾದ್ರೆ ಒಂದು ವಸ್ತುನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಆಗ್ಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಸಮಯದಲ್ಲಿ ಹೋಯ್ತು ಅಂತ when we teach them, games are wonderful way to teach principles of mathematics and physics. So ಮಕ್ಕಳಿಗೆ ಟಿವಿ ಮೊಬೈಲ್ ಇಲ್ಲದೆ ಇದ್ದಾಗ they will start building their own games, and we can see that they can be involved in teaching the subjects like mathematics and physics. So you need to creatively use the ability of the children to use their games in the strategy for learning. Now, ಈ ಗೇಮಿಂಗ್ ಇಸ್ ಅ ಅಮೇಝಿಂಗ್ ಥಿಂಗ್. ಮೊಬೈಲ್ ಫೋನಲ್ಲಿ ಇಲ್ಲದೆ ಹೋದಾಗ ಐ ಥಿಂಕ್ ಮೆನಿ ಪೀಪಲ್ ಹ್ಯಾವ್ ಸೀನ್ ದಿಸ್, ಏನದು ಬಾಲ್ನ ಒಂದು ರೋಲಿಂದ ಇನ್ನೊಂದು ಕಡೆಗೆ ಇದು ಮಾಡೋದು. ಸಿ ಹಿಯರ್ ವಾಟ್ ಈಸ್ ದ ಬೀನ್ ಡನ್ ಇಸ್ ಅಗೈನ್, ಒಂದು ಬಾಲ್ನ ಒಂದು ಸ್ಲೋಪಲ್ಲಿ ಹಾಕಿ ಎಷ್ಟು ನಿಮಿಷದಲ್ಲಿ ಅದು ಕೆಳಗಡೆ ಬಂದು ಆಕ್ಚುಲಿ ಇದಕ್ಕೆ ಬೀಳುತ್ತೆ ಅಂತ. ಯಾರು ಅದನ್ನ ಕರೆಕ್ಟ್ ಆಗ್ತಾರೋ ಅದಕ್ಕೆ ಅಷ್ಟು ಪಾಯಿಂಟ್ಸ್. ಮಕ್ಕಳು ನೀವು ಮೊಬೈಲ್ ಫೋನ್ ಕೊಡದೇ ಇದ್ದಾಗ ಎಷ್ಟು ಕ್ರಿಯೇಟಿವ್ ಆಗಿ ಅದಕ್ಕೊಂದು ಪಾಯಿಂಟ್ಸು ಅಥವಾ ಅದಕ್ಕೊಂದು ದುಡ್ಡು ಕೊಟ್ಟು ಆಡುವಂಥ ಹೊಸ ವಿಚಾರಗಳು, ಹೆಂಗೆ ಪಾಯಿಂಟ್ಸ್ನ ಕಲೆಕ್ಟ್ ಮಾಡಬೇಕು, ಹೆಂಗೆ ಇದು ಮಾಡಬೇಕು ಅನ್ನೋದನ್ನ ದೇ ಸ್ಟಾರ್ಟ್ ಮೇಕಿಂಗ್ ಇಟ್. ಸೊ we should see and we should allow children to ensure that they have their own gaming. ಅವ್ರದೇ ಆಟಗಳನ್ನ ಸೃಷ್ಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅಂದ್ರೆ ಕೆಲವು ಸತಿ ನಮ್ಮ ಟಿವಿ ಮೊಬೈಲ್ ಫೋನ್ನ ನಾವು ಆಫ್ ಮಾಡಬೇಕಾಗತ್ತೆ. ಬಟ್ some wonderful things have also come from subject related assignments ಕೊಟ್ಟಾಗ. ಫಾರ್ ಎಕ್ಸಾಂಪಲ್, ನಾವು ಲುಡೋ ಅಂತ ಏನು ಹೇಳ್ತೀವಿ, ಡೈಸ್ ಹಾಕ್ಬಿಟ್ಟು ಇಂಗ್ಲಿಷ್ ಟೀಚ್ ಮಾಡ್ಬೇಕಾದ್ರೆ ಅಥವಾ ಕನ್ನಡ ಟೀಚ್ ಮಾಡ್ಬೇಕಾದ್ರೆ
you can use the gaming strategy for answering those questions. ಈಗ ನಾವು ಲೆಟ್ ಸೇ ವಿ ವಾಂಟ್ ಟು ಟೀಚ್ ಗ್ರಾಮರ್, ಒಂದು ಅಕ್ಷರಗಳನ್ನ ಕಲಿಸ್ಬೇಕು ಅಂದಾಗ there are very creative ways of building such kind of gaming things. So we can encourage the children's, and teachers can definitely encourage children to build their own games related to subject, and that can be used for enhancing their learning. And it requires lot of planning. ಮಕ್ಳಿಗೆ ನಾವು ಯೋಚನಾ ಶಕ್ತಿ ಬರಬೇಕು ಅಂತ ಹೇಳ್ತೀವಲ್ಲ, ಅವರೇ ಆಟಗಳನ್ನ ಸೃಷ್ಟಿ ಮಾಡಿದಾಗ ತಾನಾಗೆ ಅದು ಯೋಚನೆ ಶಕ್ತಿ ಬರಕ್ ಶುರು ಆಗುತ್ತೆ. ಬಟ್ ನಿಮಗ್ ಗೊತ್ತಿರೋಂಗೆ ವಯಸ್ಸಿಗೆ ತಕ್ಕಂಗೆ ಮಕ್ಕಳಿಗೆ ಅವ್ರದೇ ಆಟಗಳು ಅಂದಾಗ ಅದಕ್ಕೆ ಪಾಪ್ಯುಲರ್ ಥೀಮ್ ಇರುತ್ತೆ. ಎಸ್ಪೆಷಲಿ ಬಾಯ್ಸ್, ನಿಮಗ್ ಗೊತ್ತಿರೋಂಗೆ ಅವ್ರಿಗೆ ಗನ್ಸ್ ಅಂದ್ರೆ ಬಹಳ ಇಷ್ಟ. ಅಂಡ್ ಮೋಸ್ಟ್ ಆಫ್ ದಿ ಗೇಮ್ಸ್ ದೇ ಪ್ಲೇ ಇನ್ ದ ಮೊಬೈಲ್ ಫೋನ್ ಆರ್ ರಿಲೇಟೆಡ್ ಟು ಗನ್ಸ್. ನಾವು ಗನ್ಸ್ನ ಮಾಡ್ಕೊಡ್ಬೇಕು ಅಂದಾಗ ಗನ್ ತಗೊಳ್ಬೇಕು ಅಂತೇನಿಲ್ಲ, ಮನೇಲಿರೋ ಸಾಮಾನಲ್ಲೇ ದೇ ಕ್ಯಾನ್ ಬಿಲ್ಡ್ ದೇರ್ ಓನ್ ಗನ್ಸ್. They can become James Bond sometime, they can become a spy sometimes, ಪತ್ತೆದಾರಿ ಕೆಲಸ ಮಾಡೋದು. And the favorite things is also about aeroplanes. Many childrens ನೀವು ಬಿಟ್ರೆ ಅವ್ರದೇ ಹೊಸ 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 ಪ್ಲೇನ್ಸ್ಗಳನ್ನ ಸೃಷ್ಟಿ ಮಾಡ್ಕೊಳ್ತಾರೆ. ಯು ಕ್ಯಾನ್ ಸಿ ಅದರಲ್ಲಿ 5 ಡಿಫ್ರೆಂಟ್ ವೆರೈಟಿ ಪ್ಲೇನ್ಗಳಿದೆ. ಮತ್ತೆ ನೀವು ನಿಧಾನಕ್ಕೆ ನೋಡಿದ್ರೆ ಎಲ್ಲ ಪ್ಲೇನು ಉಪಯೋಗ ಆಗುವಂಥದ್ದು. ಅಂದ್ರೆ ಇಫ್ ದೇ ಥ್ರೋ ಇಟ್, ಇಟ್ ವಿಲ್ ರನ್. ರಿವಾಲ್ವ್ ಮಾಡಿದ್ರೆ ಮೂವ್ ಆಗುವಂಥದ್ದು. ಸೊ ಇಟ್ ಟೆಲ್ಸ್ ಅಸ್ ಹೌ ಕ್ರಿಯೇಟಿವ್ ದೇ ಆರ್ ವೆನ್ ದೇ ಡೋಂಟ್ ಹ್ಯಾವ್ ಆಕ್ಸೆಸ್ ಟು ಗೇಮ್ಸ್. ಅವ್ರದೇ ಆಟಗಳು, ಅವ್ರದೇ ಸೃಷ್ಟಿ, ಮತ್ತೆ ಅವ್ರದೇ ರೀತಿಲಿ ದೇ ಸ್ಟಾರ್ಟ್ ಮಾಡಿಫೈಯಿಂಗ್. ಅಂಡ್ ಗರ್ಲ್ಸ್ ಆಲ್ಸೋ, ದೇ ಯೂಸ್ ಡಿಫ್ರೆಂಟ್ ಕಲರ್ಸ್ ಟು ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ದ ಡಿಫ್ರೆಂಟ್ ಥೀಮ್ಸ್. ಸೊ ವಿ ಶುಡ್ ಅಲೌ ದೆಮ್ ಟು ಬಿಲ್ಡ್ ದೇರ್ ಓನ್ ಗೇಮ್ಸ್. ಅಂಡ್ ಮೊಬೈಲ್ ಇಲ್ಲದೆ ಇದ್ದಾಗ, ಟಿವಿ ಇಲ್ಲದೆ ಇದ್ದಾಗ, ಯು ಕ್ಯಾನ್ ಸ್ಟಾರ್ಟ್ ಸೀಯಿಂಗ್ ಸಮ್ ಆಫ್ ದ ಬೆಸ್ಟ್ ಗೇಮ್ಸ್ ಚಿಲ್ಡ್ರನ್ ಕ್ಯಾನ್ ಪ್ಲೇ. ನೌ ವೆನ್ ದೇ ಡೋಂಟ್ ಹ್ಯಾವ್ ಮೊಬೈಲ್ ಫೋನ್ಸ್ ಅಂಡ್ ಗ್ಯಾಡ್ಜೆಟ್ಸ್, ವಾಟ್ ರಿಯಲಿ ಚಿಲ್ಡ್ರನ್ ಡೂ ಅಂತ ಏನ್ ಮಾಡ್ತಾರೆ? ಯು ಕ್ಯಾನ್ ಸಿ ದಟ್ ಈ ಕ್ರಾಫ್ಟ್ ವರ್ಕ್, ಕೈಯಲ್ಲಿ ಏನೇನ್ ಮಾಡಕ್ ಸಾಧ್ಯ ಅದನ್ನೆಲ್ಲ, ಎಸ್ಪೆಷಲಿ ಮಣ್ಣು. ಈಗ ಗಣಪತಿ ಹಬ್ಬ ಬರ್ತಾ ಇದೆ, ದೇ ಬಿಲ್ಡ್ ದೇರ್ ಓನ್ ಗಣಪತೀಸ್. ಆ ಗಣಪತಿ ಸೃಷ್ಟಿ ಮಾಡ್ಕೊಳ್ಳೋದು. ಆಮೇಲೆ ಸ್ಕೂಲಲ್ಲಿ ಕೊಡೋ ಮಾಡೆಲ್ಸ್, ಫಾರ್ ಎಕ್ಸಾಂಪಲ್ ವಾಲ್ಕೆನೋ, ಈ ವಾಲ್ಕೆನೋ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ದೇ ಹ್ಯಾವ್ ಮೇಡ್ ದೇರ್ ಓನ್ ಮಾಡೆಲ್ಸ್. ಮೌಲ್ಡ್ಸ್ ಮಾಡ್ಕೊಳ್ಳೋದು, ಅನಿಮಲ್ಸ್ ಯೂಸ್ ಮಾಡಿಕೊಂಡು ಅದರದೇ ಇದು ಮಾಡ್ಕೊಳ್ಳೋದು. ಮಣ್ಣಲ್ಲಿ ಬಿಟ್ರೆ ಅವ್ರದ್ದೇ ಸೃಷ್ಟಿಯಾಗಿ ಹೊಸ ಹೊಸ ಇದು ಬರುತ್ತೆ. ಆಮೇಲೆ ಕ್ರಾಫ್ಟ್ ವರ್ಕ್ಸ್, ಸೋಫಾ ಮಾಡ್ಕೊಳ್ಳೋದು, ಡ್ರಾಯರ್ಸ್ ಮಾಡ್ಕೊಳ್ಳೋದು. ಸಿ ಸಾಕಷ್ಟು ಶಾಲೆಗಳಲ್ಲಿ ಈ ಕ್ರಾಫ್ಟ್ ವರ್ಕ್ ಅಂತಾನೆ ಒಂದು ಟೈಮ್ ಇರ್ತಾ ಇತ್ತು. ಈಗ ಸಾಕಷ್ಟು ಬಾರಿ ಆನ್ಲೈನ್ ಕ್ಲಾಸಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಅಂಡ್ ವಿ ಶುಡ್ ಸ್ಟಾರ್ಟ್ ಲುಕಿಂಗ್ ಅಟ್ ಹೌ ಚಿಲ್ಡ್ರನ್ಸ್ ಕ್ಯಾನ್ ಲುಕ್ ಅಟ್ ಮೇಕಿಂಗ್ ಶೋರ್ ದಟ್ ದೇರ್ ನಾಲೆಡ್ಜ್ ಅಂಡ್ ಅಬಿಲಿಟೀಸ್ ಆರ್ ಯೂಸ್ಡ್. ಐ ಥಿಂಕ್ ಸುಮಾ, ಯು ಶುಡ್ ದಿಸ್ ಸ್ಕ್ರೀನಿಂಗ್ ಧನುಷ್ ಇದು ಮಾಡ್ಬೇಕು. Yeah. Okay, I'll play again. Just 1 minute. Yeah. So probably ನೀವು ಮಕ್ಕಳನ್ನ ನೋಡಿರ್ಬೇಕು. They start using their own material for Sir, you can share the screen. Yeah. Yes. And sometimes through craft work, it's amazing thing. ನೀವು ಫಾರ್ ಎಕ್ಸಾಂಪಲ್ ಈ ಕ್ರಾಕ್ಸ್ ಅಂತ ಒಂದು ಹೊಸ ತರದ ಚಪ್ಪಲಿ ಬಂದಿದೆ, ಒಂದು ₹500 ₹600 ಆಗುತ್ತೆ. ಸೊ ಯು ಆರ್ ವೆರಿ ಕ್ಯೂರಿಯಸ್ ಹೌ ದಿಸ್ ಚಿಲ್ಡ್ರನ್ ಥಿಂಕ್. ಈ ಕಾರ್ಡ್ಬೋರ್ಡ್ ನ ತಗೊಂಡು ದೇ ಸ್ಟಾರ್ಟ್ ಮಾಡಿಫೈಯಿಂಗ್ ಇಟ್ ಅಂಡ್ ಮೇಕಿಂಗ್ ದೇರ್ ಓನ್ ಮಾಡೆಲ್ಸ್. ಅಂಡ್ ಇದೇನು ಸುಮ್ಮನೆ ನೋಡುವಂಥದ್ದಲ್ಲ, ಯು ಕ್ಯಾನ್ ಆಕ್ಚುಲಿ ವೇರ್ ಇಟ್. And how nicely they conceptualize about modifying and making it simple, affordable. Cardboard alli you can make your own chappals and sandals. Isn't it amazing henge maklu hosa hosa ಸೃಷ್ಟಿ ಮಾಡ್ತಾರೆ ಅಂತ. And interestingly they start designing. You can see that ಅದಕ್ಕೆ ಬಣ್ಣ ಹಾಕಿ ಅದನ್ನ ಕಲರ್ಫುಲ್ ಮಾಡ್ಕೊಳ್ಳೋದು. ಈ ಹೊಸ ಹೊಸ ಬ್ರ್ಯಾಂಡ್ಸ್ ಬಂದ್ರೆ ಅದಕ್ಕೆ ಮಾಡಿಫೈ ಮಾಡ್ಕೊಂಡಂಗೆ ಡಿಸೈನರ್ಸ್, ನಾವೇನು ಹೇಳ್ತೀವಿ ನೈಕ್ ಶೂಸ್, ಆ ಶೂಸ್, ಈ ಶೂಸ್ ಎಲ್ಲ, ದೇ ಮೇಕ್ ಚೇಂಜಸ್.
I think crafts is an amazing thing for children to express, modify many things, and obviously, when they have access to mobile phones and TV and gadgets all the time, you will never come across how nicely they build their own things. And ಇಷ್ಟಕ್ಕೆ ಅದು ನಿಲ್ಲೋದಿಲ್ಲ. ಕೋವಿಡ್ ಟೈಮ್ ಬಂತು, ದೇ ಸ್ಟಾರ್ಟೆಡ್ ಟು ಮೇಕ್ ದೇರ್ ಓನ್ ಮಾಸ್ಕ್ಸ್. ಯು ಕ್ಯಾನ್ ಸಿ ದಟ್ ಮೆನಿ ಮಾಸ್ಕ್ ವೇರ್ ಸ್ಟಿಚ್ಡ್. ಈ ನಾವು ಫೈನ್ ಮೋಟಾರ್ ಸ್ಕಿಲ್ ಅಂತೀವಿ, ಈ ಬರಿಬೇಕಾದ್ರೆ ದೇ ಹ್ಯಾವ್ ಟು ಹೋಲ್ಡ್ ದೇರ್ ಹ್ಯಾಂಡ್ಸ್, 2 ಫಿಂಗರ್ಸ್ ಅಲ್ಲಿ ಪೆನ್ ಇಟ್ಕೊಂಡು. ಬಹಳಷ್ಟು ಜನಕ್ಕೆ ಹ್ಯಾಂಡ್ ರೈಟಿಂಗ್ ಪ್ರಾಬ್ಲಮ್ ಅಂತೀವಿ, ಬಹಳಷ್ಟು ಜನಕ್ಕೆ ವಿ ಟೆಲ್ ದೆಮ್ ದೇ ಸ್ಟ್ರಗಲ್ ಟು ರೈಟ್ ಅಂತ. See, one of the strategies is about allowing them to ಮನೆಯಲ್ಲಿ ಸೂಜಿ ದಾರ ಯೂಸ್ ಮಾಡೋದಕ್ಕೆ. That's if they are interested, this is another way. You can see ಎಷ್ಟು ವೆರೈಟಿ ಮಾಸ್ಕ್ಗಳು ಬರುತ್ತೆ ಅಂತ. ಅದಕ್ಕೆ ಸ್ಮೈಲಿಂಗ್ ಫೇಸ್ ಇರುತ್ತೆ, ಅದಕ್ಕೆ ಅದರದೇ ಮಾಡೆಲ್ಸ್ ಬರುತ್ತೆ. ದೇ ಕ್ಯಾನ್ ಬ್ರಿಂಗ್ ಔಟ್ ದ ಕ್ಯಾರೆಕ್ಟರ್ಸ್, ಫೇವ್ರೆಟ್ ಕ್ಯಾರೆಕ್ಟರ್ಸ್ನೆಲ್ಲ ಅದರಲ್ಲಿ ಹಾಕುವಂಥ ಅಭ್ಯಾಸಗಳನ್ನ ಮಾಡ್ಕೊಳ್ತಾರೆ. ಸೊ ಚಿಲ್ಡ್ರನ್ ಆರ್ ನಾಟ್ ಓನ್ಲಿ good in designing their things, and they are very contemporary. Pandemic time ಅಲ್ಲಿ ಅಪ್ರಾಪ್ರಿಯೇಟ್ ವಸ್ತುಗಳನ್ನ ತಯಾರು ಮಾಡುವಂತ ಯೋಚನೆ ಶಕ್ತಿನೂ ಅವ್ರಿಗಿರುತ್ತೆ, ಪ್ರೊವೈಡೆಡ್ ವಿ ಶುಡ್ ಗಿವ್ ದೆಮ್ ಆಪರ್ಚುನಿಟಿ. ಅವಕಾಶಗಳು ಕೊಟ್ಟಾಗ ಇಟ್ ಬಿಕಮ್ಸ್ ಮಚ್ ಈಸಿಯರ್ ಫಾರ್ ಚಿಲ್ಡ್ರನ್ಸ್ ಟು ಚೇಂಜ್ ಅಂಡ್ ವರ್ಕ್ಔಟ್. Obviously, children's, when they don't have access to mobile phone and gadgets, they start reading. What do they read? Actually, any book which is colorful, which is detective, suspense, ಅದರಲ್ಲಿ ಕಾರ್ಟೂನ್ ಇದೆ ಅಂದ್ರೆ ಮಕ್ಕಳಿಗೆ ತಾನಾಗೆ ಪುಸ್ತಕ ಹಿಡಿಯುವಂತ ಅಭ್ಯಾಸ ಬರುತ್ತೆ. ಅಂಡ್ ಯು ಕ್ಯಾನ್ ಸಿ ದಟ್ ದೇ ಆರ್ ರಿಯಲಿ ಯೂಸಿಂಗ್ ದಟ್ ಫಾರ್ ರೈಟಿಂಗ್. ಏನಾದ್ರು ಬರೆದು ಹಾಕೋದು, ಏನಾದ್ರು ಮಾಡ್ಬಿಟ್ಟು ಹಾಕೋದು ಅಂತ. ಮನೆಯಲ್ಲಿ ಪುಸ್ತಕ ಇರಬೇಕು, ಅದು ಕಲರ್ಫುಲ್ ಆಗಿರ್ಬೇಕು, ಅದು ಚಂದಮಾಮನೋ ಅಥವಾ ನಿಮಗೆ ಸಿಗುವಂತ ಟಿಂಕಲ್ಲೋ ಯಾವ್ದಾದ್ರೂ ಒಂದು ಪುಸ್ತಕ ಇದ್ರೆ ಸಾಕು. ಟಿವಿ ಮೊಬೈಲ್ ಇಲ್ಲದೆ ಹೋದಾಗ ಅವರೇ ಅದನ್ನ ಹುಡ್ಕೊಂಡು ಹೋಗ್ತಾರೆ. ಅಂಡ್ ಸಮ್ ಆಫ್ ದೆಮ್ ಸ್ಟಾರ್ಟ್ ರೈಟಿಂಗ್. ನಾವು ಮಕ್ಕಳಿಗೆ ಮುಂಚೆ ಪತ್ರಗಳನ್ನ ಬರೆಸ್ತಾ ಇದ್ವಿ, ಅದನ್ನ ಪೋಸ್ಟ್ ಮಾಡಿಸ್ತಾ ಇದ್ವಿ. ಕೋವಿಡ್ ಟೈಮಲ್ಲಿ ಇಟ್ ಈಸ್ ಅನದರ್ ವೇ ಟು ಎಂಗೇಜ್ ಚಿಲ್ಡ್ರನ್ಸ್. ದೇ ವಿಲ್ ಸ್ಟಾರ್ಟ್ ರೈಟಿಂಗ್. ಬರ್ಡೇ ಕಾರ್ಡ್ನ ಅವರೇ ಮಾಡುವಂಥದ್ದು. ಯಾವಾಗ ಅವ್ರಿಗೆ ಸಾಕಷ್ಟು ಸಮಯ ಸಿಗುತ್ತೋ, ಟಿವಿ ಇಲ್ದಂಗೆ, ಮೊಬೈಲ್ ಫೋನ್ ಇಲ್ದಂಗೆ, ಇವೆಲ್ಲಾನು ಸಾಧ್ಯ ಇದೆ. ದಟ್ ದೇ ವಿಲ್ ಸ್ಟಾರ್ಟ್ ರೀಡಿಂಗ್. ಅಂಡ್ ಮೆನಿ ಪೇರೆಂಟ್ಸ್ ಆರ್ ವೆರಿ ಹ್ಯಾಪಿ ಅಂಡ್ ಟೀಚರ್ಸ್ ಆರ್ ಹ್ಯಾಪಿ. ಅಯ್ಯೋ, ಮಗು ಓದ್ತಾ ಇದೆ, ಮಕ್ಕಳು ಬರೀತಾ ಇದ್ದಾರೆ ಅಂತ. ಸಮ್ ಟೈಮ್ ಇಟ್ ಈಸ್ ನಾಟ್ ಜಸ್ಟ್ ಪೇರೆಂಟ್ಸ್ ಅಂಡ್ ಟೀಚರ್ಸ್. ಕೆಲವು ಯು ಕ್ಯಾನ್ ಸಿ ದಟ್ ಅನಿಮಲ್ಸ್ ಆರ್ ವೆರಿ ಹ್ಯಾಪಿ ಬಿಕಾಸ್ ಚಿಲ್ಡ್ರನ್ಸ್ ಡೋಂಟ್ ಪೆಸ್ಟರ್ ದೆಮ್ ಆಲ್ ದ ಟೈಮ್. So you really see that many people enjoy, not just parents and teachers, when somebody is reading and writing. But ಈ ಕತೆ ಪುಸ್ತಕ ಓದೋದ್ರಿಂದ does it really help children ಅಂತ ಪ್ರಶ್ನೆ ಬರುತ್ತೆ. The answer is yes. So when we look at what do the childrens do, ಅಂದ್ರೆ once they read about stories, they use it in their subjects. ಅದಕ್ಕೇನು ಆಧಾರ ಅಂತ. One of the wonderful studies carried out by Dr. Kiran is that, which was published in very world renowned journal, Mayo Clinic ಅಂತ ಅಮೆರಿಕದ ಪ್ರತಿಷ್ಠಿತ ಜರ್ನಲ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, once the children start or people start reading about detective novels, their ability to learn and implement them in the patient care, clinical scenarioದಲ್ಲಿ, ಅಂದ್ರೆ ಅಪ್ಲಿಕೇಶನ್ ಆಫ್ ದಿ ನಾಲೆಜ್ ಅಂತ ಏನ್ ಹೇಳ್ತೀವಿ, ಇಟ್ ಗ್ರೋಸ್ ಇಮೆನ್ಸ್ಲಿ. ಯಾವಾಗ ಅವರು ಓದುವಂಥದ್ದು ಬೇರೆ ಬೇರೆ ಪುಸ್ತಕಗಳನ್ನ, ಕತೆ ಪುಸ್ತಕಗಳನ್ನ, ಇತರೆ ಪುಸ್ತಕಗಳನ್ನ ಓದ್ತಾರೋ, ತಾನಾಗೆ ಅದು ಆಕ್ಚುಲಿ ಅವ್ರ ಸಬ್ಜೆಕ್ಟ್ ಕಲಿಕೆಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಹೌ ವಿ ಶುಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಬ್ರಿಂಗಿಂಗ್ ಸ್ಟೋರಿ ಬುಕ್ಸ್ ಅಂಡ್ ಅದರ್ ಥಿಂಗ್ಸ್. ಅಂಡ್ ಆಬ್ವಿಯಸ್ಲಿ ಮಕ್ಕಳು ಇನ್ನೇನ್ ಮಾಡ್ತಾರೆ ಟಿವಿ ಮೊಬೈಲ್ ಫೋನ್ ಇಲ್ಲದೆ ಹೋದಾಗ ಅಂದ್ರೆ, ಮೊದಲನೇದು ಅವರು ದೇ ಬಿಕಮ್ ಇನ್ಕ್ಲೈನ್ ಟು ಕಿಚನ್ಸ್. ಅಡುಗೆ ಮನೆಗೆ ಹೋಗೋದು, ಅವ್ರವ್ರದೇ ಆಹಾರಗಳನ್ನ ತಯಾರು ಮಾಡೋದು. ಅಂಡ್ ಇಟ್ಸ್ ಫ್ಯಾಸಿನೇಟಿಂಗ್ ಟು ಸಿ ಅವರು ಎಷ್ಟು ಚೆನ್ನಾಗಿ ಅದಕ್ಕೆ ಎಷ್ಟು ಉಪ್ಪು ಬೇಕು, ಅದಕ್ಕೆ ಎಷ್ಟು ಖಾರ ಬೇಕು, ಅದಕ್ಕೆ ಹೆಂಗೆ ಕಾಣಿಸ್ಬೇಕು ಅನ್ನೋದನ್ನೆಲ್ಲ ಯೋಚನೆ ಮಾಡಕ್ ಶುರು ಮಾಡ್ತಾರೆ ಅಂತ. ಅಂದ್ರೆ ಈಗ ನಾವು ಟಿವಿಲಿ ಮಾಸ್ಟರ್ ಚೆಫ್
ಅಂತ ಎಲ್ಲ ನೋಡ್ತೀವಿ. ನಮ್ಮ ಮನೆಗಳಲ್ಲೇ ಚಿಲ್ಡ್ರನ್ಸ್ ಆರ್ ಏಬಲ್ ಟು ಬ್ರಿಂಗ್ ಔಟ್ ದೇರ್ ಬೆಸ್ಟ್. I think it gives very good ability for children to do have a skill of precision. ಎಕ್ಸಾಕ್ಟ್ ಆಗಿ ಎಷ್ಟು ಹಾಕಬೇಕು, ಎಕ್ಸಾಕ್ಟ್ ಆಗಿ ಎಷ್ಟು ತಗೋಬೇಕು, ಹೆಂಗೆ ಅದನ್ನ ಇದು ಮಾಡಬೇಕು ಅಂತ. ಸೊ ವಿ ಶುಡ್ ಸ್ಟಾರ್ಟ್ ಲುಕಿಂಗ್ at enabling the children to use the kitchen for a very nice and a productive manner. ಅಂಡ್ ಡಿಸೈನರ್ ಫುಡ್ ಅಂತ ಈಗ ಬರ್ತಾ ಇದೆ. ಈ ಡಿಸೈನರ್ ಫುಡ್ಗಳು ಅಂದ್ರೆ ಅವ್ರದೇ ಮಾಡ್ಕೊಳ್ಳೋದು ಅಂತ. ನಾವೆಲ್ಲ ದೋಸೆ ಮಾಡಿದ್ರೆ ಅದು ರೌಂಡ್ ಇರುತ್ತೆ, ಮಕ್ಳು ಮಾಡಿದ್ರೆ ಅದು ಸ್ಕ್ವೇರ್ ಬರುತ್ತೆ, ಟ್ರಯಾಂಗಲ್ ಬರುತ್ತೆ, ಅದು ಕ್ಯಾಟ್ ತರ ಕಾಣಿಸ್ಕೊಳ್ಳುತ್ತೆ. ಸೊ ಇತ್ತೀಚೆಗೆ ನಾವು ಹೋಟೆಲ್ಸ್ಗಳು ಹೋದ್ರೆ ಬಹಳ ದುಡ್ಡು ಕೊಟ್ಟು ವಿ ಹ್ಯಾವ್ ಟು ಕಸ್ಟಮೈಸ್ ಡಿಸೈನರ್ ಕಾಫೀಸ್ ಅಂಡ್ ಡಿಸೈನರ್ ಕ್ಯಾಂಡೀಸ್ ಅಂತ ಬರ್ತಾ ಇದೆ. ವೆರ್ ಕಿಡ್ಸ್ ಕ್ಯಾನ್ ಡೂ ಇಟ್ ಆನ್ ದೇರ್ ಓನ್. ಸೊ ಕಿಚನ್ ವರ್ಕ್ಗೂ ಅವಕಾಶ ಸಿಗುತ್ತೆ. ಮೊಬೈಲ್ ಫೋನ್ ಇಲ್ದ ಇದ್ದಾಗ ಮಕ್ಕಳು ಹೆಂಗೆ ತಮಗ್ ಸಿಗೋ ವಸ್ತುಗಳನ್ನ ಉಪಯೋಗಿಸ್ತಾರೆ ಅಂತ. ಅಂಡ್ ಆಬ್ವಿಯಸ್ಲಿ ಟಿವಿ ಇಲ್ಲ, ಮೊಬೈಲ್ ಫೋನ್ ಇಲ್ಲ, ಗ್ಯಾಡ್ಜೆಟ್ಸ್ ಇಲ್ಲ ಅಂದ್ರೆ ವಿ ಸಿ ದೆಮ್ ಪ್ಲೇಯಿಂಗ್ ಸ್ಪೋರ್ಟ್ಸ್. ಅದು ಸೈಕಲ್ ಹೊಡೆಯೋದಿರ್ಬೋದು, ವಾಕ್ ಮಾಡೋದಿರ್ಬೋದು, ಗಾಳಿಪಟ ಬಿಡೋದಿರ್ಬೋದು. ಅಂಡ್ ಯು ನೋ ಮೆನಿ ಚಿಲ್ಡ್ರನ್ ಸಿಟ್ಟಿಂಗ್ ಎಟ್ ಹೋಮ್ ಹ್ಯಾವ್ ಬಿಕಮ್ ಮೋರ್ ಒಬೀಸ್. ತೂಕ ಜಾಸ್ತಿ ಆಗ್ಬಿಟ್ಟಿದೆ, ದಪ್ಪ ಆಗ್ಬಿಟ್ಟಿದ್ದಾರೆ ಅಂತ. Now, playing sports is an amazing thing, including walking. If you see this, ಅಲ್ಲಿ ಇಬ್ರು ಹುಡುಗಿರು ರೆಡ್ ಕಲರ್ ಡ್ರೆಸ್ ಅಲ್ಲಿ ಇರೋರು, ಯು ಕ್ಯಾನ್ ಸಿ ವಾಕಿಂಗ್ ಮಾಡ್ಬೇಕಾದ್ರೆ ಅವ್ರು ಹಾಕೊಳ್ಳೋ ಚಪ್ಪಲಿ ಅವ್ರದ್ದಿರೋದಿಲ್ಲ. ಯೂಶಲಿ ಇಟ್ ಈಸ್ ದೇರ್ ಪೇರೆಂಟ್ಸ್. ಮತ್ತೆ ಅದನ್ನ ಎಷ್ಟು ಕಂಫರ್ಟಬಲ್ ಆಗಿ ವಾಕ್ ಮಾಡ್ತಾರೆ ಅಂದ್ರೆ ಯು ವಿಲ್ ಬಿ ಸರ್ಪ್ರೈಸ್ಡ್ ಆ ಅಬಿಲಿಟೀಸ್ ಹೆಂಗ್ ಬರುತ್ತೆ ಅಂತ. ಸೊ ಪ್ಲೇಯಿಂಗ್ ಸ್ಪೋರ್ಟ್ಸ್ ಇಸ್ ಎ ಗ್ರೇಟ್ ವೇ ಟು have their good body and mind. And TV mobile phone ಇಲ್ದಾಗ they starts playing sports. ನಿಮಗೆ ಗೊತ್ತಿರೋಂಗೆ ನಾವು ಇಂಡಿಯಾದಲ್ಲಿ ಒಂದು ಗೋಲ್ಡ್ ಮೆಡಲ್ನ ತಗೊಂಡಾಗ ಎಷ್ಟು ಸಂತೋಷ ಆಯಿತು ಅಂತ. ಸೊ ನಾವು ಈಗ ಯೋಚನೆ ಮಾಡಬೇಕಾಗಿರೋದು ಏನು ಅಂದರೆ ಸ್ಪೋರ್ಟ್ಸ್ಗೆ ನಾವು ಎಷ್ಟು ಎಂಫಸಿಸ್ ಕೊಡಬೇಕು ಅಂತ. ಈ ಮೊಬೈಲ್ ಫೋನು ಟಿವಿ ಇಲ್ಲದೆ ಇದ್ದಾಗ ಯಾವ್ಯಾವ ಸ್ಪೋರ್ಟ್ಸ್ನ ಅವ್ರು ಆಡ್ಬೋದು, ಹೆಂಗೆ ಅದನ್ನ ಇದು ಮಾಡ್ಬೋದು ಅಂತ. ಅದು ಯೋಗ ಇರ್ಬೋದು, ಫುಟ್ಬಾಲ್ ಇರ್ಬೋದು. ವೆರಿ ಫ್ಯಾಸಿನೇಟಿಂಗ್ ಥಿಂಗ್ ಅಂದರೆ ಮನೆಯಲ್ಲಿ ನೀವು ಇಫ್ ಯು ಸ್ಟಾರ್ಟ್ ಮನೆ ಕ್ಲೀನ್ ಮಾಡಬೇಕಾದ್ರೆ ಸೋಪ್ ಹಾಕಿ ಅದನ್ನ ಒರೆಸ್ಬೇಕಾದ್ರೆ ಮಕ್ಕಳು ಅದನ್ನ ದೇ ಸ್ಟಾರ್ಟ್ ಯೂಸಿಂಗ್ ಎಟ್ ಎ ಸೋರ್ಸ್ ಫಾರ್ ಸ್ಕಿಡ್ಡಿಂಗ್. ಅದರಲ್ಲಿ ಜಾರೋದು, ಅದನ್ನ ಜಾರ್ಕೊಂಡು ಹೋಗೋದು ಅದರಲ್ಲಿ. ಸೊ it's amazing thing to see about how children are able to change everything for a sports. That's another way of thinking. And ಕೆಲವು ಸತಿ they build their own sports material. It's ಬರೀ ಆಡೋದಲ್ಲ, ಅದಕ್ಕೆ ಏನೇನು ಮೆಟೀರಿಯಲ್ ಬೇಕು ಅವರೇ ಶುರು ಮಾಡ್ಕೊಬಿಡ್ತಾರೆ. ನಾವು ಸ್ಕೇಟಿಂಗ್ ಅಂತ ಹೇಳ್ತೀವಿ. ಯು ಕ್ಯಾನ್ ಸಿ ದ್ಯಾಟ್ ಎರಡು ನಾವು ರಾಬಿನ್ ಬ್ಲೂ ಇದನ್ನ ಯೂಸ್ ಮಾಡಿಕೊಂಡು ಅದಕ್ಕೆ 2 ಟೈರ್ ಹಾಕ್ಬಿಟ್ಟು ಈ ಫ್ರೆಂಡ್ಶಿಪ್ ಬ್ಯಾಂಡ್ನ ಹಾಕ್ಬಿಟ್ಟು ಇಟ್ ಈಸ್ 30-40 kg ತೂಕ ಇಟ್ಕೊಂಡು ಅದ್ರ ಮೇಲೆ ನಾವು ಆರಾಮಾಗಿ ಸ್ಕೇಟಿಂಗ್ ಮಾಡೋ ಸ್ಟೆಬಿಲಿಟಿ ಇರುತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಹೌ ನೈಸ್ಲಿ ಚಿಲ್ಡ್ರನ್ ಆರ್ ಏಬಲ್ ಟು ಮಾಡಿಫೈ ಅಂಡ್ ಬಿಲ್ಡ್ ದೇರ್ ಓನ್ ಸ್ಪೋರ್ಟ್ಸ್ ಮೆಟೀರಿಯಲ್. ಈ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ನ ಮನೇಲೇ ಮಾಡ್ಕೊಳ್ತಾರೆ, ವಿಕೆಟ್ಸ್ನೆಲ್ಲ ಅವರೇ ತಯಾರು ಮಾಡ್ಕೊಳ್ತಾರೆ. ಅಂಡ್ ಆಲ್ ದಿಸ್ ಇಸ್ ಪಾಸಿಬಲ್ when they simply have very less access to mobile phones and TV and gadgets. ಅವ್ರವ್ರ ಮೆಟೀರಿಯಲ್ಸ್ ಅವರೇ ಮಾಡ್ಕೊಳ್ಳೋ ಅಂಥದ್ದು. ಹೆಣ್ಮಕ್ಳು ಬ್ಯಾಂಗಲ್ಸ್ ಮಾಡ್ಕೋಬಹುದು ಅಥವಾ ಅವ್ರು ಸ್ಕಿಪ್ಪಿಂಗ್ ರೋಪ್ ಮಾಡ್ಕೊಳ್ಳೋದು. ದಿಸ್ ಆರ್ ಆಲ್ ಪಾಸಿಬಲ್ ಬೈ ದೇರ್ ಸ್ಕಿಲ್ಸ್. ಅಂಡ್ ಇನ್ನೇ ಒಂದು ಬಹಳ ಚೆನ್ನಾಗಿರೋದು ಅಂದ್ರೆ ಮೆನಿ ಚಿಲ್ಡ್ರನ್ಸ್ ಬಿಲ್ಡ್ ದೇರ್ ಹೋಮ್ಸ್. ದೇ ಸ್ಟಾರ್ಟ್ ಬಿಲ್ಡಿಂಗ್ ದೇರ್ ಓನ್ ಟೆಂಟ್ಸ್. You can never do it on a mobile phone and you will never do it through the TV or gadgets. They can bring lot of changes within home. ಈ ಮಕ್ಕಳಿಗೆ ಒಂದು ಟವಲ್ಲು, ಒಂದು ಬೆಡ್ಶೀಟು ಅದೆಲ್ಲ ಸಿಕ್ಬಿಟ್ರೆ ಅವರೇ ಒಂದು ಮನೆ ಕಟ್ಕೊಳ್ಳೋದು, ಅವ್ರದೇ ಒಂದು ಟೆಂಟ್ ಹಾಕೊಳ್ಳೋದು ಎಲ್ಲ ಮಾಡ್ತಾರೆ. ನಾವು when we teachers when they teach about perimeter, ಸುತ್ತಳತೆ ಏನಿದೆ, ಏರಿಯಾ ಹೆಂಗಿದೆ, ಅದ್ರ ವಾಲ್ಯೂಮ್ ಎಲ್ಲಿದೆ, ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದಾಗ the way they build their tents is an amazing thing for us to teach them about perimeter ಅಂದ್ರೇನು, ಏರಿಯಾ ಅಂದ್ರೇನು, ವಾಲ್ಯೂಮ್ ಅಂದ್ರೇನು, ಟ್ರಯಾಂಗಲ್ಸ್ ಅಲ್ಲಿ ಹೆಂಗೆ ನಾವು ಲೆಕ್ಕ ಹಾಕಬೇಕು, ರೆಕ್ಟ್ಯಾಂಗಲ್ಸ್ ಹೆಂಗೆ ಮಾಡಬೇಕು ಅದೆಲ್ಲ. ಸೊ ಬಿಲ್ಡಿಂಗ್ ದೇರ್ ಹೋಮ್ಸ್ ಅಂಡ್ ಟೆಂಟ್ಸ್
is a very creative art, and there are hundreds and thousands of varieties they build their homes and tents. ಬಟ್ ನಾವು ಕೋವಿಡ್ ಟೈಮಲ್ಲಿ ಯು ಕ್ಯಾನ್ ಸಿ ಎಲ್ಲ ಡಾಕ್ಟರ್ಸು ನರ್ಸ್ಗಳೆಲ್ಲ ಅವ್ರವ್ರದ್ದೇ ಟೆಂಟ್ ಮಾಡ್ಕೊಂಡು ಹೊರಗಡೆ ಕುತ್ಕೊಂಡಿರ್ತಾರೆ. ಮಕ್ಕಳು ಮನೇಲೆ ಅವ್ರದ್ದೇ ಟೆಂಟ್ ಮಾಡ್ಕೊಳ್ತಾರೆ. And it gives us about insight about how children are able to build their own homes and tents. Another fascinating things, when they don't have access to mobile phones, TV, gadgets ಇಲ್ಲದೆ ಹೋದಾಗ ಏನ್ ಮಾಡ್ತಾರೆ ಅಂದ್ರೆ ಪ್ರಾಣಿ ಪಕ್ಷಿಗಳ ಜೊತೆ ಇಂಟ್ರಾಕ್ಟ್ ಮಾಡಕ್ ಶುರು ಮಾಡ್ತಾರೆ. ಯಾಕೆ ಅದು ಇಂಪಾರ್ಟೆಂಟ್? Once they interact with birds, animals, they start to learn the skills of love, affection, gentleness. ಈ ಮಗು ಕೋಪ ಮಾಡ್ಕೊಳ್ಳುತ್ತೆ, ಹಠ ಮಾಡ್ಕೊಳ್ಳುತ್ತೆ, ಬೇರೆಯವ್ರನ್ನ ಪಡೋದಿಲ್ಲ, ಬೇರೆಯವ್ರನ್ನ ಸಹಿಸ್ಕೊಳ್ಳೋದಿಲ್ಲ, ಬೇರೆಯವ್ರಿಗೆ ತೊಂದರೆ ಕೊಡುತ್ತೆ ಅನ್ನೋದು ನಾವೇನ್ ಹೇಳ್ತೀವಲ್ಲ, ಇವೆಲ್ಲಾನು ಒನ್ಸ್ ದೇ ಸ್ಟಾರ್ಟ್ ಇಂಟ್ರಾಕ್ಟಿಂಗ್ ವಿತ್ ಅನಿಮಲ್ಸ್, ದೇ ಸ್ಟಾರ್ಟ್ ಬಿಲ್ಡಿಂಗ್ ದೇರ್ ಓನ್ ಬಾಂಡ್ಸ್ ಆಫ್ ಅಫೆಕ್ಷನ್, ಲವ್, ಜೆಂಟಲ್ನೆಸ್. Once they are affiliated with animals and birds and other things, teaching biology is an amazing thing. ಅವ್ರಿಗೆ ನಾವು ವಿಜ್ಞಾನ ಹೇಳ್ಕೊಡ್ಬೇಕಾದ್ರೆ when we talk about cells, tissues, body parts and other things, which is much easier for somebody who has interacted very closely with the animals. So it is in this way you can make about the changes. ಅವರು ಆ ಕಲೆನ ಕಲ್ತ್ಕೊಳ್ತಾರೆ. ಅಂಡ್ ಆಬ್ವಿಯಸ್ಲಿ ಎಲ್ರಿಗೂ ಇರೋವಂಥ ಪರಿಸರದಲ್ಲಿ ಇಂಟ್ರಾಕ್ಟ್ ಮಾಡುವಂಥ ಅಬಿಲಿಟೀಸ್ ಇರುತ್ತೆ. ಅವರು ಪ್ರಾಣಿ ಪಕ್ಷಿಗಳ ಜೊತೆ ಜೂಟಾಟ ಆಡ್ತಾರೆ, ಅವ್ರ ಜೊತೆ ಐಸ್ ಪ್ರೈಸ್ ಆಡೋದು, ಹೈಡ್ ಅಂಡ್ ಸೀಕ್. ಕೆಲವರು ಅವ್ರನ್ನ ರಿಯಲಿ ದೇ ಸ್ಟಾರ್ಟ್ ಟು ಸಿ ದೆಮ್ ಆಸ್ ಫ್ಯಾಮಿಲಿ ಮೆಂಬರ್ಸ್. ನಾವು ಸಿಬ್ಲಿಂಗ್ ರೈವಲ್ರಿ ಅಂತ ಹೇಳ್ತೀವಿ. ಬೇರೆ ಮಕ್ಕಳು ಒಂದೇ ಫ್ಯಾಮಿಲಿಲಿ ಅಣ್ಣ ತಮ್ಮ ಇರ್ಬೇಕಾರೆ, ಅಕ್ಕ ತಂಗಿ ಇರ್ಬೇಕಾರೆ ಜಗಳ ಆಡೋದು, ಕಿವುಚೋದು, ಇದು ಮಾಡೋದು ಎಲ್ಲ. Having animal is another way of helping them to change their perspective. ಮಕ್ಕಳಿಗೆ ಮೃದು ಸ್ವಭಾವ ಇರಬೇಕು, ಒಳ್ಳೆ ಗುಣ ಇರಬೇಕು ಅಂತ ನಾವು ಏನು ಹೇಳ್ತೀವಿ, ಅವೆಲ್ಲ ಪ್ರಾಣಿ ಪಕ್ಷಿಗಳ ಅವರ ಒಡನಾಟದಿಂದ ಅವೆಲ್ಲ ಸಾಧ್ಯ ಇದೆ. ಒಳ್ಳೆ ಗುಣ ಬರಬೇಕು ಅಂದ್ರೆ ಕೆಲವು ಬಾರಿ ನಾವು ಮನುಷ್ಯರಿಂದ ಬಿಟ್ಟು ಪ್ರಾಣಿ ಪಕ್ಷಿಗಳ ಜೊತೆನೂ ಅವ್ರು ಇಂಟ್ರಾಕ್ಟ್ ಮಾಡಬೇಕಾಗತ್ತೆ. ಅಂಡ್ ಪ್ರಕೃತಿಲಂತೂ being in the nature is a amazing experience for the children, and when they don't have access to mobile phone and TV, they start to explore nature. ಅದು ಹಸುನ ಹಿಡ್ಕೊಳ್ಳೋದಾಗ್ಲಿ, ಮೇಕೆಗಳನ್ನ ಇದು ಮಾಡೋದಾಗ್ಲಿ, ಕಪ್ಪೆಗಳನ್ನ ಹಿಡಿಯೋದಾಗ್ಲಿ, ಚಿಟ್ಟೆಗಳನ್ನ ಇದು ಮಾಡೋದಾಗ್ಲಿ, they really learn in the nature. Being in the nature on their own is a very very important evolution for us, and of late we have not allowed the children to do it. ಸೊ ಎಷ್ಟು ಸಾಧ್ಯನೋ ಅಷ್ಟು ಅವ್ರಿಗೆ ಪ್ರಕೃತಿಲಿ ಅವರ ಒಡನಾಟನ ಜಾಸ್ತಿ ಮಾಡುವಂತ ಕೆಲಸ ಮಾಡಬೇಕಾಗುತ್ತೆ. ಅಂಡ್ ಆಬ್ವಿಯಸ್ಲಿ ಮೊಬೈಲ್ ಫೋನ್, ಟಿವಿ, ಗ್ಯಾಡ್ಜೆಟ್ಸ್ ಇದ್ರೆ ಯು ಡೋಂಟ್ ಥಿಂಕ್ ದಟ್ ದ ಚಿಲ್ಡ್ರನ್ಸ್ ವಿಲ್ ಎವರ್ ಗೋ ಔಟ್, ಪ್ಲೇ ವಿತ್ ದಿ ನೇಚರ್, ಇಂಟ್ರಾಕ್ಟ್ ವಿತ್ ದ ಪ್ಲಾಂಟ್ಸ್, ಇಂಟ್ರಾಕ್ಟ್ ವಿತ್ ದಿ ಟ್ರೀಸ್, ಅನಿಮಲ್ಸ್, ಅವು ಯಾವೂ ನಡೆಯೋದಿಲ್ಲ. ದೇ ಸ್ಟಾರ್ಟ್ spending more and more time with the machine, and it is very bad for the human life. And you know that ಕೊರೋನಾ ಬಂದಿದ್ದು ಎರಡೇ ಕಾರಣ ಅಂತ. ಮೊದಲನೇ ಕಾರಣ ಮನುಷ್ಯನೇ ಏನೋ ಮಾಡಿದಾನೆ, ಅದರಿಂದ ಬಂದಿದೆ. ಯಾರು ಮಾಡಿದಾರೆ ಗೊತ್ತಿಲ್ಲ. ಸೆಕೆಂಡ್ ಇಸ್ ದಟ್ ನಮ್ಮ ಪ್ರಕೃತಿನ ನಾವು ತುಂಬಾ ಹಾಳು ಮಾಡಿದೀವಿ, ಹಂಗಾಗಿ ಹಿಂಗಾಗಿದೆ ಅಂತ. ಭೂತಾನ್ ನಮ್ಮ ಪಕ್ಕ ಇರೋ ದೇಶದಲ್ಲಿ 70% ಗ್ರೀನರಿ ಇದ್ರೆ ನಮ್ಮ ದೇಶದಲ್ಲಿ ಬರೀ 19% ಇದೆ. ಸೊ ಕೋವಿಡ್ ನಾವು ಏನ್ ಹೇಳ್ತಾ ಇದೀವಿ ಅದೆಲ್ಲಾನು ಏನು ನಮಗೆ ತಿಳಿತಾ ಇದೆ ಅಂದ್ರೆ, ನಾವು ಪ್ರಕೃತಿಯಿಂದ ಎಷ್ಟು ದೂರ ಹೋಗ್ತೀವೋ ನಮ್ಮ ಮಕ್ಕಳಿಗೆ ಅದು ತೊಂದರೆ, ಕಟ್ಟಿಟ್ಟ ಬುತ್ತಿ ಅಂತ ಅನ್ಸುತ್ತೆ. ಸೊ ನಾವೆಲ್ಲಾನು ಪ್ರಕೃತಿ ಉಳಿಸೋ ಕಡೆನೂ ಯೋಚನೆ ಮಾಡ್ಬೇಕಾಗತ್ತೆ ಅಂತ. ಅಂಡ್ ಮಕ್ಕಳನ್ನ ನೀವು ಬಿಟ್ಬಿಟ್ರೆ ಅದು ಮರ ಹತ್ತೋದು, ಈ ಬೋನ್ಸು ಗಟ್ಟಿ ಇರಬೇಕು, ಮೂಳೆ ಗಟ್ಟಿ ಇರಬೇಕು, ಸ್ಟ್ರೆಂತ್ ಇರಬೇಕು ಅಂತ ನಾವು ಏನು ಹೇಳ್ತೀವಿ. ಮತ್ತೆ ಗಿಡ ಮರಗಳನ್ನೆಲ್ಲ ನಾವು ಮುಟ್ಟಿದಾಗ ಮೃದುವಾಗಿ ಮೆತ್ತಗೆ ಮುಟ್ಟಬೇಕು ಅಂತ ಏನು ಕಲಿಸ್ತೀವಿ, ಅವೆಲ್ಲ ಪ್ರಕೃತಿಲಿ ಸಾಧ್ಯ ಇದೆ. ಸೊ ಪ್ರಕೃತಿನೇ ನಮಗೆ ಮೊದಲನೇ ಗುರು ಅಂತ ನಾವು ಹೇಳಬೇಕು. ಅದೇ ಮೊದಲನೇ ಶಿಕ್ಷಕ, ಮತ್ತೆ ಅದೇ ನಮ್ಮ ಪೋಷಕ ವರ್ಗ ಅಂತಾನು ನಾವು ತಿಳ್ಕೊಬೇಕಾಗುತ್ತೆ. ಸೊ ಬೀಯಿಂಗ್ ಇನ್ ದ ನೇಚರ್ ಇಸ್ ಅ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಚಿಲ್ಡ್ರನ್, ಅಂಡ್ ವಿ ಶುಡ್ ಎನ್ಕರೇಜ್ ಎವ್ರಿಬಡಿ ಟು
get involved with the nature and start exploring the nature in the best thing. ಇದಂತೂ ನೀವೆಲ್ಲ ನೋಡಿದೀರ. ಒಂದು ಮೋಟರು ಒಂದು ಫ್ಯಾನ್ ಸಿಕ್ಬಿಟ್ರೆ ಮಕ್ಕಳು ತಾನಾಗೆ ಅವರ ಮೆಷಿನ್ಸ್ಗಳನ್ನ ತಯಾರು ಮಾಡ್ಬಿಡ್ತಾರೆ. ಅದು ಡ್ರಿಲ್ಲಿಂಗ್ ಮೆಷಿನ್ ಇರ್ಬೋದು, ಮನೆ ಒರೆಸೋ ಮೆಷಿನ್ ಇರ್ಬೋದು, ಅಥವಾ ಬಟ್ಟೆ ಮಾಡುವಂತ ಮೆಷಿನ್ ಇರ್ಬೋದು, ಅಥವಾ ಈ ಏನೋ ನಾವು ಕಂಪಾಸ್ ತಗೊಂಡು ಅದೇ ಸರ್ಕಲ್ ಆಗುವಂತ ಮೆಷಿನ್ ಇರ್ಬೋದು. ಈ 50-100 ರೂಪಾಯಲ್ಲಿ ಸಿಗುವಂತ ಚಿಕ್ಕ ಮೋಟರ್ ಇಂದ ದೇ ಕ್ಯಾನ್ ಡಿಸೈನ್ ಏನು ಸ್ಪೆಕ್ಟಕಲ್ಸ್ ಕ್ಯಾರಿಯಿಂಗ್ ರೋಬೋಟ್ಸ್ ಅಂತ, ಅದರದೇ ಡಿಸೈನ್ಗಳನ್ನ ಮಾಡ್ಕೊಳ್ಳೋದು. ಅಂದ್ರೆ ಜಸ್ಟ್ ಇಮ್ಯಾಜಿನ್ ಹೌ ಸೈನ್ಸ್ ಅನ್ನೋದನ್ನ ಹೆಂಗೆ ದಿಸ್ ಚಿಲ್ಡ್ರನ್ಸ್ ಆರ್ ಏಬಲ್ ಟು ಮಾಡಿಫೈ ಅಂಡ್ ಬ್ರಿಂಗ್ ಇಟ್. ವಿಜ್ಞಾನಿಗಳು ಅಂತ ಏನ್ ಹೇಳ್ತೀವಿ, ಮಕ್ಕಳು ತಾನಾಗೆ ಅವರ ಬೆಳವಣಿಗೆಯಲ್ಲೇ ಅವರು ವಿಜ್ಞಾನನ ಅವರಲ್ಲಿ ಒಳಗಡೆ ಸೇರಿಸ್ಕೊಂಡಿರ್ತಾರೆ. ಸೊ ನಿಮ್ಮ ಮಕ್ಕಳು ಅವರು ಶಾಲೆಯಲ್ಲಿರ್ಲಿ ಮನೆಯಲ್ಲಿರ್ಲಿ ವಿಜ್ಞಾನಕ್ಕೆ ಅವಕಾಶ ಇರಬೇಕು ಅಂದ್ರೆ ಯು ಶುಡ್ ಅಲೌ ದೆಮ್ ಟು ಎಕ್ಸ್ಪ್ಲೋರ್. ಅಂಡ್ ಆಬ್ವಿಯಸ್ಲಿ ಮೊಬೈಲ್ ಫೋನ್, ಟಿವಿ, ಗ್ಯಾಡ್ಜೆಟ್ಸ್ ಅಲ್ಲಿ ಇದು ಸಾಧ್ಯ ಇಲ್ಲ. ದೇ ಕ್ಯಾನ್ ಬಿಲ್ಡ್ ದೇರ್ ಓನ್ ಮೆಷಿನ್ಸ್, ದೇ ಕ್ಯಾನ್ ಬಿಕಮ್ ಇನೋವೇಟರ್ಸ್ ಅಂಡ್ ಎಕ್ಸ್ಪ್ಲೋರರ್ಸ್ ವಿತ್ ದೀಸ್ ಕೈಂಡ್ ಆಫ್ ಗ್ಯಾಡ್ಜೆಟ್ಸ್. ಇಷ್ಟೆಲ್ಲ ಮಾಡಿದ್ಮೇಲೆ ದೇ ಆಬ್ವಿಯಸ್ಲಿ ಸೆಲ್. ನಾವು ಹೇಳ್ತೀವಿ ಬಿಸ್ನೆಸ್ ಮೆನ್ ಆಗ್ಬೇಕು ಅಂತ. ಮನೆಯಲ್ಲಿರೋ ವಸ್ತುಗಳನ್ನೆಲ್ಲ ಸೆಲ್ ಮಾಡೋಷ್ಟು ಅಬಿಲಿಟಿ ಇರುತ್ತೆ. ನಾವು ಮ್ಯಾಥ್ಸ್ ಅಲ್ಲಿ ಸೆಲ್ಲಿಂಗ್ ಪ್ರೈಸ್ ಎಷ್ಟು, ಕಾಸ್ಟ್ ಪ್ರೈಸ್ ಎಷ್ಟು, ಎಷ್ಟು ಲಾಭ ಬಂತು, ಎಷ್ಟು ನಷ್ಟ ಬಂತು ಅಂತ ಒಂದು ಚಾಪ್ಟರ್ ಇರುತ್ತೆ. ಸೊ ಮಕ್ಕಳನ್ನ ನಾವು ವೆನ್ಸ್ ದೇ ಸ್ಟಾರ್ಟ್ ಯೂಸಿಂಗ್ ದಿಸ್, ಮನೆಯಲ್ಲಿರೋ ವಸ್ತುಗಳನ್ನೇ ಸೆಲ್ ಮಾಡೋದು, ಅದಕ್ಕೆ ಅಮೌಂಟ್ ಇದು ಮಾಡೋದು, ಅದೆಲ್ಲ ಶುರು ಆದಾಗ ದೇ ಬಿಕಮ್ ರಿಯಲಿ ಗುಡ್ ಅಂಡ್ ದೇ ಕ್ಯಾನ್ ಹೆಲ್ಪ್ ಇನ್ ದಿಸ್ ಥಿಂಗ್. ನಾವು ಇಷ್ಟೆಲ್ಲ ಮಾಡಿದ್ಮೇಲೆ ನಿದ್ದೆ ಅಂತೂ ಮಕ್ಕಳು ತೃಪ್ತಿಯಾಗಿ ಮಾಡ್ತಾರೆ. ಇತ್ತೀಚೆಗೆ ವಿ ಆರ್ ಕಮಿಂಗ್ ಅಕ್ರಾಸ್ ಮೆನಿ ಚಿಲ್ಡ್ರನ್, ಪೇರೆಂಟ್ಸ್, ಟೀಚರ್ಸ್ ರಾತ್ರಿ ಮಲ್ಗೋದಿಲ್ಲ, ಕ್ಲಾಸಲ್ಲಿ ಬಂದು ಮಲ್ಕೊಳ್ತಾರೆ, ತೂಗುಡಿಸ್ತಾರೆ ಅಂತ. ಪ್ರೈಮರ್ಲಿ ಬಿಕಾಸ್ ದೇ ಸ್ಪೆಂಡ್ ಸೋ ಮಚ್ ಆಫ್ ಟೈಮ್ ಆನ್ ಟಿವಿ, ಮೊಬೈಲ್ ಫೋನ್ ಅಂಡ್ ಗ್ಯಾಡ್ಜೆಟ್ಸ್ ಅಂಡ್ ವಿಚ್ ಆರ್ ವೆರಿ ಹಾರ್ಮ್ಫುಲ್ ಫಾರ್ ಸ್ಲೀಪ್. ಅವು ಯಾವೂ ಇಲ್ಲದೆ ಹೋದಾಗ ದೇ ಕ್ಯಾನ್ ಸ್ಲೀಪ್. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ತೃಪ್ತಿಯಿಂದ ಮಲ್ಕೊಬಿಡ್ತಾರೆ. ಆ್ಯಂಡ್ ಎಷ್ಟು ತೃಪ್ತಿಯಿಂದ ಮಲ್ಕೊಳ್ತಾರೋ ಅವ್ರ ಯೋಚನಾ ಶಕ್ತಿ ಅಷ್ಟು ಚುರುಕಾಗಿರುತ್ತೆ. ಸೊ ವಿ ಶುಡ್ ಅಲೌ ಚಿಲ್ಡ್ರನ್ಸ್ ಟು ಪ್ಲೇ ವೆಲ್, ಸ್ಲೀಪ್ ವೆಲ್, ಆ್ಯಂಡ್ ಐ ಪರ್ಸ್ನಲಿ ಥಿಂಕ್ ದ್ಯಾಟ್ ಇಟ್ಸ್ ಇಂಪಾರ್ಟೆಂಟ್. ಆ್ಯಂಡ್ ಆಬ್ವಿಯಸ್ಲಿ ಚಿಲ್ಡ್ರನ್ ಆಲ್ಸೋ ಆರ್ ವೆರಿ ಮಿಸ್ಚಿವಸ್. ಈ ಟೈಮಲ್ಲೇ ಎಷ್ಟೊಂದು ಗಲಾಟೆ ಮಾಡಿದ್ದಾರೆ. ಆ್ಯಕ್ಚುಲಿ ನಾವು ಈ ಕಾರ್ಯಕ್ರಮ ಮಾಡಿದ್ದು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತ, ಬಟ್ ಆಲ್ಮೋಸ್ಟ್ ಎಲ್ಲ ಚಿಲ್ಡ್ರನ್ಸು ಅವ್ರ ಮೊಬೈಲ್ ಫೋನು, ಅವ್ರ ಸ್ಕ್ರೀನಲ್ಲಿ ಆಟ ಆಡೋದು ಕಲ್ತ್ಕೊಬಿಟ್ಟಿದ್ದಾರೆ. ನಿಮಗೆ ಗೊತ್ತಿರೋಂಗೆ ಪೇರೆಂಟ್ಸ್ಗೆ ಮತ್ತೆ ಟೀಚರ್ಸ್ಗಂತೂ ಅವ್ರು ತುಂಬಾ ತಲೆನೋವು ಮಾಡಿದ್ದಾರೆ. ಸಮ್ ಆರ್ ವೆರಿ ಕ್ರಿಯೇಟಿವ್. ಪೇರೆಂಟ್ಸ್ಗಳು ಹೇರ್ ಕಟ್ ಮಾಡೋದು ಕಲ್ತಿದ್ದಾರೆ ಈ ಸಮಯದಲ್ಲಿ. ಆ್ಯಂಡ್ ದೇ ಹ್ಯಾವ್ ಮೇಡ್ ಪೇರೆಂಟ್ಸ್ ರಿಯಲಿ ರೀಥಿಂಕ್ ಅಬೌಟ್ ವಾಟ್ ದೇ ಆರ್ ಕೀನ್ ಟು ಡೂ ವಿತ್ ದ ಚಿಲ್ಡ್ರನ್ಸ್. ಆ್ಯಂಡ್ ಎ ವರ್ಲ್ಡ್ ವಿತೌಟ್ ಮೊಬೈಲ್ ಫೋನ್ ಆ್ಯಂಡ್ ಟಿವಿ ಗ್ಯಾಡ್ಜೆಟ್ಸ್ shows adults, teachers and parents what life is all about, and every child shows the light. We should be ready to see it. And ಅದು ನಮ್ಮ ಕರ್ತವ್ಯ. ಮೊಬೈಲ್ ಇಲ್ದಂಗೆ, ಟಿವಿ ಇಲ್ದಂಗೆ ಮಕ್ಕಳು ಬಹಳ ಚುರುಕಾಗಿ ಲವಲವಿಕೆಯಿಂದ ಕಲಿಕೆಯಲ್ಲಿ ಮುಂದುವರಿಯುವಂಥ ಶಕ್ತಿ ಇರುತ್ತೆ. ಬರೀ ಕೆಲವು ಶಾಲೆಗೆ ಸಂಬಂಧಪಟ್ಟಂಗೆ ಅಥವಾ ಬಹಳ ಇಂಪಾರ್ಟೆಂಟ್ ಥಿಂಗ್ಸ್ ಫಾರ್ ವಿಚ್ ವಿ ನೀಡ್ ಮೊಬೈಲ್ ಫೋನ್ ಆರ್ ಟಿವಿ ಅಷ್ಟಕ್ಕೆ if we restrict, it's a wonderful thing. I think ಈ small program is all about allowing us to discuss about this, and I'm really thankful. Now session is open for discussion for parents and teachers. ಮಕ್ಕಳುಗಳನ್ನ ನೀವು ಸೈಲೆಂಟ್ ಮಾಡಿ. ಐ ರಿಕ್ವೆಸ್ಟ್ ದ ಪೇರೆಂಟ್ಸ್ ಅಂಡ್ ಟೀಚರ್ಸ್ ಟು ಓಪನ್ ಅಪ್. ವಿತ್ ದಿಸ್ ಐ ವಿಲ್ ಕ್ಲೋಸ್ ಮೈ ಶೇರಿಂಗ್. ಥ್ಯಾಂಕ್ ಯು.